ಮುಂದಕ್ಕೆ ರಾಮನಾಮದೊಂದಿಗೆ ರಾಮನ ಗುಣಗಾನವನ್ನು ಮಾಡುತ್ತಾ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಎನ್ನುತ್ತಾ ಬರುತ್ತಿದ್ದಾರೆ ಕುಮಾರಿಯರಾದ ನೇಷ್ಮಾ, ಧನ್ವಿ ಆರ್ಕೆ, ಕವನ, ಹಿತೈಷಿ, ತನ್ವಿ ಹಾಗೂ ಮಹಿಮಾ ಆರ್ ರೈ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ
ಹರುಷದಿಂದ ಹನುಮದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಕ್ಷಣದಲ್ಲಿ ಪುರಂದರ ವಿಠಲರಾಯನು ಕ್ಷಣದಲ್ಲಿ ಪುರಂದರ ವಿಠಲ
ಮುಂದಕ್ಕೆ ನೋಟು ಸ್ವರ ಶ್ಯಾಮಳೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಎನ್ನುತ್ತಾ ಬರುತ್ತಿದ್ದಾರೆ ನಮ್ಮ ಶಾಖೆಯ ಪುಟಾಣಿ ವಿದ್ಯಾರ್ಥಿಗಳಾದಂತಹ ಕುಮಾರಿಯರಾದ ಆರಾಧ್ಯ, ಲಿಪಿಕ್ಷಾ, ಚರಿಷ್ಮಾ, ಆದ್ಯ ಎನ್ವಿ, ಶ್ರೇಯಾ, ದೀಕ್ಷಿತಾ, ಸಾನ್ವಿತಾ, ವಿನುತಾ ಹಾಗೂ ಅನನ್ಯ. ಸಾರಿ ಗ ಮ ಪ ಪ ದ ನಿ ಸ ನಿ ದ ಪ ಗ ಮ ದ ಮ ರಿ ಗ ಪ ಗ ಸ ರಿ ಮ ರಿ ನಿ ಸ ಸ. ಸಾ ರಿ ಗ ಮ ಪ ಪ ದ ನಿ ಸ ನಿ ದ ಪ ಗ ಮ ದ ಮ ರಿ ಗ ಪ ಗ ಸ ರಿ ಮ ರಿ ನಿ ಸ ಸ.
समुद्भवे शिवे शङ्करि गुरुगुह समुद्भवे शिवे ಮುಂದಕ್ಕೆ ಲಘು ಜಾನಪದ ನೃತ್ಯದೊಂದಿಗೆ ತಮ್ಮ ಮುಂದೆ ಬರಲಿದ್ದಾರೆ ಕುಮಾರಿಯರಾದ ನಿಷ್ಮಾ, ತನ್ವಿ ಆರ್ಕೆ, ಕವನ, ಹಿತೈಷಿ, ತನ್ವಿ ಹಾಗೂ ಮಹಿಮಾ ಆರೈ. ತಂದಾನಿ ತಾನೋ ತಾನಿ ತಂದಾನೋ ತಂದಾನಿ ತಾನಾನೋ 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 ದೂರದ ಬೆಟ್ಟದ ನೀರನ್ನು ಕಟ್ಟಿ ಕೆರೆಯನ್ನು ತುಂಬ್ಯಾರೆ ನೀರನ್ನು ಹಾಸಿ ಹುಲಸಾಗಿ ಪೈರು ಪಚ್ಚಯ್ಯ ಬೆಳೆಸ್ಯಾರೆ ಬೆಳೆದಾವೆ ಸುತ್ತಲೂ ಕಬ್ಬಿನ ತೋಟ ಮೆರೆದಾವೆ ನಿಂತು ವಿಳೆಯ ತೋಟ ಬೆಳೆದಾವೆ ಸುತ್ತಲೂ ಕಬ್ಬಿನ ತೋಟ ಮೆರೆದಾವೆ ನಿಂತು ವಿಳೆಯ ತೋಟ ಪಿಲ್ಪಿಲಿ ಹಾಡಾವೆ ಹಕ್ಕಿಯ ಕೂಟ ಚಿಲ್ಪಿಲಿ ಹಾಡಾವೆ ಹಕ್ಕಿಯ ಕೂಟ ಹುರ್ಪನ್ನು ತಂದಿದ್ದೆ ಆ ನೋಟ ಹುರ್ಪನ್ನು ತಂದಿದ್ದೆ ಆ ನೋಟ ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನೋ ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನೋ ಜನಕ್ಕೆಲ್ಲರನ್ನದ ಕಳೆಯು ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನೋ ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನೋ
ತುಳುಕುವ ಕೆರೆಯನ್ನು ನೋಡಿ ಹಿಗ್ಗಿದರೆಲ್ಲರೂ ನಲಿದಾಡಿ. ತುಂಬಿ ತುಳುಕುವ ಕೆರೆಯನ್ನು ನೋಡಿ ಹಿಗ್ಗಿದರೆಲ್ಲರೂ ನಲಿದಾಡಿ. ನಿರುತವು ನಮ್ಮನ್ನು ಕಾಪಾಡೆಂದು ಹೋಯ್, ನಿರುತವು ನಮ್ಮನ್ನು ಕಾಪಾಡೆಂದು ಪೂಜೆಯ ಗೈದರು ತಾವು ಬೇಡಿ, ಪೂಜೆಯ ಗೈದರು ತಾವು ಬೇಡಿ. ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನು, ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನು. ದೂರದ ಬೆಟ್ಟದ ನೀರನ್ನು ಕಟ್ಟಿ ಕೆರೆಯನ್ನು ತುಂಬ್ಯಾರೆ, ನೀರನ್ನು ಹಾಕಿ ಹುಲ್ಸಾಗಿ ಪೈರು ಪತ್ತೆಯ ಬೆಳೆಸ್ಯಾರೆ. ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನು, ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನು. ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನು, ತಂದಾನೆ ತಾನೋ ತಾನಿ ತಂದಾನೋ ತಂದಾನೆ ತಾನಾನು. ಮುಂದಕ್ಕೆ ಶ್ರೀ ವಿಷ್ಣುವನ್ನು ಪಾಡಿ ಪೊಗಳುತ್ತಾ ಅವನ ರೂಪ ಲಾವಣ್ಯವನ್ನು ವರ್ಣಿಸುತ್ತಾ ಬರುತ್ತಿದ್ದಾರೆ ಕುಮಾರ್ಯರಾದ ಆದ್ಯ, ಯಶಸ್ವಿ ಹಾಗೂ ಸುಷ್ಮಾ ಎಸ್ ನಾಯಕ್. ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ,
ಇಷ್ಟು ದಿನ ಇವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೆ ಜನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಗವತರ ಸಮೇಳವ ಕಂಡೆ ಕಾಗಿ ನೆಲೆಯಾದಿ ಕೇಶವನನ ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಗವತರ ಸಮೇಳವ ಕಂಡೆ ಕಾಗಿ ನೆಲೆಯಾದಿ ಕೇಶವನನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಮುಂದಕ್ಕೆ ಹನುಮಂತನನ್ನು ಪಾಡಿ ಪೊಗಳುತ್ತಾ ಅವನ ಗುಣಗಾನವನ್ನು ಮಾಡುತ್ತಾ ತಮ್ಮ ಮುಂದೆ ಬರುತ್ತಿದ್ದಾರೆ ಕುಮಾರಿಯರಾದ ಶ್ರೀನಿಕಾ, ಕೃತಿಕಾ, ಸಾಹಿತ್ಯ, ತನ್ವಿ ಶೆಟ್ಟಿ, ರಚನಾ ಹಾಗೂ ಮಾಸ್ಟರ್ ಸುಜಯ್. ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಮಾನಸ ಭಜರೆ ಹನುಮಂತಂ
ಗುರು ಚನ್ನಕೇಶವ ಕದಳಿ ರಂಗಂ ಸ್ಥಿರ ತದ್ವಕಂ ಗುರು ಮುಖ್ಯ ಪ್ರಾಣಂ ಗುರು ಚನ್ನಕೇಶವ ಕದಳಿ ರಂಗಂ ಸ್ಥಿರ ತದ್ವಕಂ ಗುರು ಮುಖ್ಯ ಪ್ರಾಣಂ ಭಜತೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ. ಘನವಾಯಿತು ನೀಡ ನಮ್ಗ ಸುಖ ಬೆನವನ ನೆನೆದರೆ ಘನವನವಾಯಿತು ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ
ಸುಖ. ಬಂದ ಕಷ್ಟವೆಲ್ಲ ದೂರ ಹೋಗಲಪ್ಪ ಮಾಯವಾಗಿ ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಮುಂದಕ್ಕೆ ಬಲಿಚಕ್ರವರ್ತಿಯ ಕಥಾಸಾರವನ್ನು ಸಂಚಾರಿ ರೂಪದಲ್ಲಿ ಅಳವಡಿಸಿಕೊಂಡು ಕೃಷ್ಣನ ಅವತಾರದ ಮಹಿಮೆಯನ್ನು ಸಾರುತ್ತಾ ಜಗನ್ಮೋಹನನೇ ಕೃಷ್ಣ ಎನ್ನುತ್ತಾ ತಮ್ಮ ಮುಂದೆ ಬರಲಿದ್ದಾರೆ ಕುಮಾರ್ಯರಾದ ಯಶಸ್ವಿ, ಸುಷ್ಮಾ, ಆದ್ಯ, ನಿರ್ವಿ ಹಾಗೂ ನಿಧಿ. ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೆ. ಜಗನ್ಮೋಹನನೇ ಕೃಷ್ಣ ಜಗವನೆ ಪಾಲಿಂಪನೆ. ಜಗನ್ಮೋಹನನೇ ಕೃಷ್ಣ
ರೂಪವ ಎನಗೂ ತೋರಿಸೋ ಶ್ರೀಕೃಷ್ಣ ಕನಕದಾಸರಿಗೆ ತೋರಿದ ರೂಪವ ಎನಗೂ ತೋರಿಸೋ ಶ್ರೀಕೃಷ್ಣ ಜನಕು
सिंहासनेश्वरी श्रीललिताम्बिकये भुवनेश्वरी श्रीचक्रराज सिंहासनेश्वरी श्रीललिताम्बिकये भुवनेश्वरी श्रीचक्रराज सिंहासनेश्वरी
ಮುಂದಕ್ಕೆ ತುಳು ಜಾನಪದ ನೃತ್ಯದ ಮೂಲಕ ಹಳ್ಳಿಯ ಸೊಬಗನ್ನು ತಮ್ಮ ಮುಂದೆ ತೋರಿಸಲು ಬರುತ್ತಿದ್ದಾರೆ ಕುಮಾರಿಯರಾದ ಸುಷ್ಮಾ, ಆದ್ಯ, ಯಶಸ್ವಿ, ನಿರ್ವಿ, ತನಿಷಾ ಹಾಗೂ ನಿಧಿ. ಇಂದು ಶಿವಾಂಜಲಿ ತಂಡದೊಂದಿಗೆ ಸಹಕರಿಸುತ್ತಿರುವವರ ಪರಿಚಯ. ಹಾಡುಗಾರಿಕೆಯಲ್ಲಿ ವಿದುಷಿ ಶ್ರೀಮತಿ ಪಾರ್ವತಿ ಪದ್ಯಾಣ ಹಾಗೂ ಅವರ ಸುಪುತ್ರಿ ಕುಮಾರಿ ಶ್ರೀರಾಗ. ಮೃದಂಗವಾದನದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಟ್ ಹೊಸಮನೆ ಹಾಗೂ ವಯಲಿನ್ ವಾದನದಲ್ಲಿ ವಿದ್ವಾನ್ ಬಾಲರಾಜ್ ಮುಳ್ಳೇರಿಯಾ. ನಟುವಾಂಗ ಹಾಗೂ ನೃತ್ಯ ನಿರ್ದೇಶನದಲ್ಲಿ ವಿದುಷಿ ಶ್ರೀಮತಿ ಕಾವ್ಯ ಭಟ್ ಪೆರ್ಲಾ. ವಸ್ತ್ರಾಲಂಕಾರದಲ್ಲಿ ಸಹಕರಿಸಿದವರು ಶ್ರೀನಿಧಿ ಕಲಾ ಆರ್ಟ್ಸ್ ಕಾಸರಗೋಡು ಹಾಗೂ ವರ್ಣಾಲಂಕಾರದಲ್ಲಿ ಸಹಕರಿಸಿದವರು ಶ್ರೀಶಂಕರ್ ಬದಿಯಡ್ಕ ಹಾಗೂ ತಂಡ. ಉತ್ತಮ ಧ್ವನಿ ಹಾಗೂ ಬೆಳಕಿನಲ್ಲಿ ಸಹಕರಿಸುತ್ತಿರುವವರು ಅಮ್ಮ ಲೈಟ್ಸ್ ಆ್ಯಂಡ್ ಸೌಂಡ್ಸ್. ಪುಡೆಟ್ ಪುಣಿತ ಬರಿಟ್ ಉದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಉದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ. ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದಿರು 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 ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ ಓಬೆಲೆ ಬೆಲೆ ಅಲೆಸಾ ಅಲೆಸಾ. ಗಾಲಪಾಡು ಕಾಲು ಓ ಬೀಲ ಪತ್ತು ಬಾಲು
ಕಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಗುಮ್ಮೆ ಗುರುವೆ ಪೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ 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 ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ಪಯ್ಯು ನಾ ಪದಬುಟ್ಟು ದಾನೆ ಮಾತಾಯೇ ಬಾರೋ ಪಯ್ಯು ನಾ ಪದಬುಟ್ಟು ಬೆಲ್ಲೋದಾಯೇ ಬಾರೋ ಓ ಬೇಲೆ ಓ ಬೇಲೆ ಓ ಬೆಲೆ ಬೆಲೆ ಪಯ್ಯು ಕೋರಿ ಕಟ್ಟದೇರು ಬಾರಿ ಬಾರಿ ಜೋರುಡಲ್ಪ ಕೋರಿ ಕಟ್ಟದೇರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಅಕುಲು ಕಟ್ಟದಿ ಕೂರಿಡಕುಲೆ ಬೂರೊಂದುಲ್ಲೆರು ಓ ಬೆಲೆ ಬೆಲೆ ಐಲೇಸಾ ಐಲೇಸಾ 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 ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓ ಬೆಲೆ ಬೆಲೆ ಐಲೇಸಾ ಐಲೇಸಾ 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 ಓ ಬೆಲೆ ಬೆಲೆ ರಸವತ್ತಾಗಿ ಸಾಗುತ್ತಿದ್ದಂತಹ ಕಾರ್ಯಕ್ರಮದ ಮಧ್ಯೆ ಕಲಾಭಿಮಾನಿಗಳಾದಂತಹ ನಿಮ್ಮಲ್ಲಿ ಒಂದೆರಡು ನಿಮಿಷದ ಸಮಯಾವಕಾಶವನ್ನು ನಾವು ಬೇಡುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಇನ್ನು ಕೊನೆಯ ಒಂದು ನೃತ್ಯದೊಂದಿಗೆ ಸಮಾಪನಗೊಳ್ಳುವುದಕ್ಕಿದೆ. ಈ ಕಾರ್ಯಕ್ರಮ ಮುಕ್ತಾಯಗೊಂಡ ಬಳಿಕ ಶ್ರೀಯುತ ಗಣೇಶ್ ಪಾಲೆಚಾರ್ ಇವರ ನಿರ್ದೇಶನದಲ್ಲಿ ಶ್ರೀದೇವಿ ಮಹಿಳಾ ಯಕ್ಷಗಾನ ಮಂಡಳಿ ದೇವಿನಗರ ಪುಣಚ ಇವರಿಂದ ಗಿರಿಜಾ ಕಲ್ಯಾಣ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳಾದಂತಹ ನಿಮ್ಮ ಪ್ರೀತಿಯ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನು ಕೊಟ್ಟು ಶ್ರೀದೇವಿಗೆ ಅತಿ ಪ್ರಿಯವಾದ ಕಲಾ ಸೇವೆಯನ್ನು ಮಾಡಿದಂತಹ ಶಿವಾಂಜಲಿ ಕಲಾ ಕೇಂದ್ರ ಪೆರ್ಲ ಈ ಕೇಂದ್ರದ ಎಲ್ಲ ಸದಸ್ಯರನ್ನು ಗೌರವಿಸುವಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲೀಗ ಸಂಪನ್ನಗೊಳ್ಳುವುದಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಈಗ ವೇದಿಕೆಗೆ ಆಹ್ವಾನಿಸ್ತಾ ಇರುವವರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ಮಲ್ಯ ಶಂಕರನಾರಾಯಣ ಭಟ್ ಇವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಸತ್ಯಸಾಯಿ ವಿದ್ಯಾಕೇಂದ್ರ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಪುಂಡರೀಕರಾವ್ ಇವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನೀವಿಬ್ಬರೂ ಕೂಡ ಈ ವೇದಿಕೆಯನ್ನು ಬರಬೇಕು ಅಂತ ಆಮಂತ್ರಿಸ್ತೇವೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಈಗ ಶಿವಾಂಜಲಿ ಕಲಾ ಕೇಂದ್ರ ಪೆರ್ಲ ಇದರ ಗುರುಗಳಾದಂತಹ ಕಾವ್ಯ ಭಟ್ ಪೆರ್ಲ ಇವರು ನಾವು ಇರಿಸಿದಂತಹ ಸನ್ಮಾನದ ಗೌರವ
ಗೌರವದ ಕಾರ್ಯಕ್ರಮದಲ್ಲಿ ಎಲ್ಲ ಶಿಷ್ಯರು ಕೂಡ ಅದೇ ರೀತಿ ಇರುವಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಎಲ್ಲ ಕಲಾವಿದರನ್ನು ಕೂಡ ಶ್ರೀಯುತ ಮಲ್ಯ ಶಂಕರನಾರಾಯಣ ಭಟ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಾವೆಲ್ಲರೂ ಮುಂದಾಗಿ ಬಂದು ಶ್ರೀದೇವಿಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಿದಂತಹ ಶ್ರೀಯುತ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ವರ್ಷಾವಧಿ ಜಾತ್ರೋತ್ಸವದ
ಈ ಒಂದು ವೇದಿಕೆಯಲ್ಲಿ ಸುಂದರವಾದಂತಹ ಈ ಒಂದು ಕಾರ್ಯಕ್ರಮ ಈಗಾಗಲೇ ಇಲ್ಲಿ ನಡೆದಿದೆ. ಅಲ್ಲದೆ ಸುಮಾರು 2 ಗಂಟೆಗಳಷ್ಟು ಕಾಲ ನಮ್ಮ ಕಲಾಭಿಮಾನಿಗಳನ್ನು ರಂಜಿಸಿದಂತಹ ಈ ಒಂದು ಶಿವಾಂಜಲಿ ಕಲಾ ಕೇಂದ್ರ ಪೆರ್ಲ ಇದರ ಗುರುಗಳಾದಂತಹ ಕಾವ್ಯ ಭಟ್ ಇವರಿಗೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ನಾವು ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯಬೇಕು ಅಂತಾದರೆ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಎಲ್ಲ ಕಲಾವಿದರುಗಳಿಗೂ ಕೂಡ ನಾವು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯ ಪರವಾಗಿ ಮತ್ತೊಮ್ಮೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ವಿದ್ಯಾರ್ಥಿಗಳನ್ನು ಈ ರೀತಿಯಾಗಿ ಕಾರ್ಯಕ್ರಮ ಕೊಟ್ಟು ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದಂತಹ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ. ಪುಣಚ ಶ್ರೀ ಮಹಿಷಮರ್ದಿನಿಯು ನಿಮಗೆ ಅಷ್ಟ ಸೌಭಾಗ್ಯಗಳನ್ನಿತ್ತು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಕಡೆಯ ಭಾಗ ಮಾತ್ರ ಈಗ ಬಾಕಿ ಉಳಿದಿರುತ್ತದೆ. ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ, ಎಲ್ಲ ಕಲಾಭಿಮಾನಿಗಳು ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು. ಅದೇ ರೀತಿ ಶ್ರೀದೇವರು ಅವಭೃತ ಸ್ನಾನವನ್ನು ಮಾಡಿ ಇನ್ನು ಕೆಲವೇ ಕ್ಷಣದಲ್ಲಿ ಕ್ಷೇತ್ರಕ್ಕೆ ಬರುವುದಕ್ಕೆ ಇರುವುದರಿಂದ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಇದನ್ನು ಶ್ರೀದೇವಿ ಮಹಿಳಾ ಯಕ್ಷಗಾನ ಮಂಡಳಿ ದೇವಿನಗರ ಪುಣಚ ನಾವು ಸೂಚ್ಯವಾಗಿ ತಿಳಿಸ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಈ ವೇದಿಕೆಯಲ್ಲಿ ಕಾರ್ಯಕ್ರಮದ ಕೊನೆಯ ಭಾಗವನ್ನು ಮುಂದುವರಿಸುತ್ತಿದ್ದೇವೆ. ಮುಂದಕ್ಕೆ ರಾಮ ಭಜನೆಯೊಂದಿಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಶ್ರೀದೇವಿಯ ಚರಣಕಮಲಗಳಿಗೆ ಅರ್ಪಿಸಲಿದ್ದೇವೆ. ಈ ನೃತ್ಯದಲ್ಲಿ ನಾವು ಒಬ್ಬ ದರೋಡೆಕೋರನು ವಾಲ್ಮೀಕಿಯಾದಂತಹ ಕಥಾಭಾಗ, ಸೀತಾ ಅಪಹರಣದ ಸಮಯದಲ್ಲಿ ರಾವಣನೊಂದಿಗೆ ಸೆಣಸಾಡಿದಂತಹ ಜಟಾಯುವಿನ ಮರಣ ಕಥಾಭಾಗ ಹಾಗೂ ರಾಮನ ಬರುವಿಕೆಗಾಗಿ ಕಾಯುತ್ತಾ ಇದ್ದಂತಹ ಶಬರಿಯ ಕಥಾಭಾಗವನ್ನು ಅಳವಡಿಸಿಕೊಂಡಿದ್ದೇವೆ. ತಮ್ಮ ಮುಂದೆ ಈ ನೃತ್ಯದೊಂದಿಗೆ ಬರಲಿದ್ದಾರೆ ಕುಮಾರಿಯರಾದ ಸುಪ್ರೀತಾ, ಪ್ರಣಮ್ಯ, ಶ್ರಾವಣಿ, ಮಾಸ್ಟರ್ ಹರ್ಷಲ್ ಹಾಗೂ ಶ್ರೀಮತಿ ಶಿಲ್ಪಾ ಸುದರ್ಶನ್.
शोकविदूरं सकलशास्त्र निगमागमसारं जनन मरण भय 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 शोकविदूरं सकलशास्त्र निगमागमसारं जनन मरण भय
सकल शास्त्र निगमागमसारं जनन मरण भय शोकविदूरं सकल शास्त्र निगमागमसारं पिबरे रामरसं रसने पिबरे रामरसं पिबरे रामरसं रसने शुद्ध परमहंस आश्रमगीतं शुकशौनक कौशिकमुखपीतं शुद्ध परमहंस आश्रमगीतं शुकशौनक कौशिकमुखपीतं पिबरे रामरसं रसने पिबरे रामरसं पिबरे रामरसं रसने रामचन्द्राय जनकराज मनोहराय मामकाभीष्टदाय महितमङ्गलम् रामचन्द्राय जनकराज मनोहराय मामकाभीष्टदाय महितमङ्गलम् कोसले साय मन्दहासदासपोषणाय वासवादिविनुत सत्वराय मङ्गलम् चारु कुङ्कुमोपेत चन्दनारुचर्चिताय हारकटकशोभिताय भूरि मङ्गलम् ललितरत्नकुण्डलाय तुलसीवनमालिकाय जलजसदृशदेहाय चारु मङ्गलम् देवकी पुत्राय देवदेवोत्तमाय चापजातगुरुवराय भव्यमङ्गलम् पुण्डरीकाक्षाय पूर्णचन्द्रवदनाय अण्डजावाहनाय अतुल्यमङ्गलम् विमलरूपाय विविधवेदान्तवेद्याय सुमुखचित्तकामिताय शुभगमङ्गलम् रामदासमृदुलहृदय कामरसनिवासाय स्वामी भद्रगिरिवराय सर्वमङ्गलम् रामदासमृदुलहृदय कामरसनिवासाय स्वामी भद्रगिरिवराय सर्वमङ्गलम् 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 सर्वमङ्गलम्
ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಹಳಿರೇ ಪರಾಕ್ರಮ ಕೇಳುಗೋ ಸುರಪಾಲ ನಾಕದೋಳು ನೆರಹಿಸುತ್ತ ಸುಮನ ಸರ ಮೆರೆಯರ ದೇವತೆಗಳೇ, ಸಕಲ ಸುಖಗಳ ಆಗರ ಈ ನಮ್ಮ ಅಮರಲೋಕ. ಶತಾದ್ಯರಗಳನ್ನು ಮಾಡಿದ ಪರಿಣಾಮದ ಫಲವಾಗಿ ಈ ಸ್ವರ್ಗಲೋಕದ ಅಧಿಕಾರವನ್ನು 3 ಮೂರ್ತಿಗಳು ಇಂದ್ರನಾದ ನನಗೆ ಅನುಗ್ರಹಿಸಿದ್ದಾರೆ. ನೋಡಬಾರದೆ ಈ ಸುಧರ್ಮ ಸಭೆಯ ವೈಭವವನ್ನು. ರಂಭ ಸಭಾಸದರ ಸಂತೋಷಕ್ಕಾಗಿ ನರ್ತಿಸುವ ರಂಭಾದಿ ವಾರಾಂಗನೆಯರ ನರ್ತನ, ಚಿತ್ರಸೇನನ ಗಂಧರ್ವಶೇಷನಾದ ಚಿತ್ರಸೇನನ ಗಾಯನ, ನನ್ನ ಎಡ ಬಲದಲ್ಲಿ ಜಲಾಧಿಪತಿಯಾದಂತಹ ವರುಣ, ಯಜ್ಞೇಶ್ವರನಾದಂತಹ ಅಗ್ನಿ, ಪ್ರಾಣಧಾರಕನಾದಂತಹ ವಾಯು, ದಂಡಧರನಾದಂತಹ ಯಮನೆ ಮೊದಲಾದ ದಿಕ್ಪಾಲಕರು. ಮಾತ್ರವಲ್ಲದೆ ಏರುವುದಕ್ಕೆ ಐರಾವತ, ವಿಹರಿಸುವುದಕ್ಕೆ ಮೇರುಗಿರಿ, ಕುಡಿಯುವುದಕ್ಕೆ ಅಮೃತ, ಮುಡಿಯುವುದಕ್ಕೆ ಪಾರಿಜಾತ, ಹಿಡಿಯುವರೇ ವಜ್ರಾಯುಧ. ಇಂತಹ ವೈಭವ ನಮ್ಮದು. ಆದರೆ ಮುಂದಿನ ಕಾರ್ಯದ ಕುರಿತು ನಿಮ್ಮಲ್ಲಿ ಸಮಾಲೋಚನೆ ಮಾಡಬೇಕಾಗಿದೆ. ಅಯ್ಯ
ಲಭಿಸಿದುದು ಸುಮನಸರು ಕೇಳಿದಿರೆ ಕಮಲನಾಭನ ದಯದಿ ಅಮಿತ ಸುರ ಸಂಪದವು ಎಮಗೆ ಲಭಿಸಿದುದು ಆದರ ಖಳರುದಾಯಾದ್ಯ ಮತ್ಸರದಿಂದ ಆದರ ಖಳರುದಾಯಾದ್ಯ ಮತ್ಸರದಿಂದ ಬಾಧಿಪರು ಅಡಿಗಡಿಗೆ ಹಾದಿಗೇನಿದಕ್ಕೆ ಸುಮನಸರು ಕೇಳಿದಿರೆ ಆದರೆ ಮೂರು ಮೂರ್ತಿಗಳ ಅನುಗ್ರಹದಿಂದ ಅವರ ಸರ್ವನಾಶವಾಗಿದೆ. ಮುಂದೆ ಯಾವತ್ತಾದರೂ ಅಂತಹ ಸಂಕಷ್ಟ ಎದುರಾದರೆ ನಾವೇನು ಮಾಡೋಣ ದೇವತೆಗಳೇ? ಸುರನದ ಲಾಲಿಜಯ ನಾವೆಂಬುದು ಮರೆಯ ಮಾತಲ್ಲ ಜೀಯ ದುರುಳರು ನಾಗ ಕೈ ತಂದರೆ ಅವರನ್ನು ಕರೆಯದಿರವು ನಿಶ್ಚಯ ಅಗ್ನಿ ನನ್ನ ಮಾತುಗಳಲ್ಲಿ ಲಕ್ಷ್ಯವಿರಿಸಿ ಎಂತಹ ರಾಕ್ಷಸರು ಬಂದರು ಅವರನ್ನು ನಾನು ಸಂತೋಷವಾಯಿತು ದೇವೇಂದ್ರ. ಸ್ವರದರು ಕಲ್ಬದರು ಓ ಸುರದರು ಕಲ್ಪಕರು ಮುಂತಾಗಿ ಅವರ ವಸ್ತುಗಳ ಕೂಳರು ಮರಳ ತೆಚ್ಚಿಸಿ ದೊರಕೈದಿ ನಮ್ಮಲ್ಲಿ ಹರಣವ ನೀಗುವರು ದೇವೇಂದ್ರ, ವಾಯು ಸತ್ಯ ಧರ್ಮದ ಈ ಸ್ವರ್ಗ ಲೋಕದಲ್ಲಿ ಹರಿಹರ ಕರುಣೆ ನಮ್ಮ ಮೇಲಿರುವಾಗ ಯಾರೇ ಬಂದರು ಅವರನ್ನು ನಾನು ಬದಿಗೊಡೆಯುತ್ತೇನೆ. ಸಂತೋಷವಾಯಿತು. ಪ್ರಣಾಥ. ದುಷ್ಟರೆಲ್ಲರೂ ತೆರಳಿ ದುಷ್ಟರೆಲ್ಲರೂ ತೆರಳಿ ತಮ್ಮದುಳಿನು ಇಷ್ಟಾದವರ ಸಾಧಿಸಿ ಜ್ಯೇಷ್ಠರ ಬೆನ್ನದಲ್ಲಿ ಸ್ವರ್ಗಕ್ಕೆ ತಂದರೆ ತಟ್ಟನೆ ವಧಿಸುವೆವು ಅಮರೇಂದ್ರ, ವರುಣ ಕಾಮಧೇನು ಕಲ್ಪತರು ಚಿಂತಾಮಣಿ ಮುಂತಾದ ವಸ್ತುಗಳಿಂದ ರಂಜಿಸುವ ಸ್ವರ್ಗಲೋಕದ ಸಂಪತ್ತನ್ನು ಬಯಸಿ ಆ ರಾಕ್ಷಸರು ಇಲ್ಲಿಗೆ ಬರುತ್ತಾರೆ. ಇನ್ನು ಮುಂದೆ ದುಷ್ಟರು ಬಂದರೆ ಅವರನ್ನು ನಾನು ನಾಶ ಮಾಡುತ್ತೇನೆ. ಸಂತೋಷವಾಯಿತು. ಬಲು ದೋಷವಾಂತೆನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ
ಕಳ್ಳರ ಭೀತಿಯು ನಮಗಿಲ್ಲ, ಆ ಕಳ್ಳರ ಭೀತಿಯು ನಮಗಿಲ್ಲ. ನಳಿನ ನಾಭನ ಕರುಣದಲ್ಲಿ ಸುಳ್ಳಲ್ಲ, ನಳಿನ ನಾಭನ ಕರುಣದಲ್ಲಿ ಸುಳ್ಳಲ್ಲ. ಕಳ್ಳರ ಭೀತಿಯು ನಮಗಿಲ್ಲ, ನಳಿನ ನಾಭನ ಕರುಣದಲ್ಲಿ ಸುಳ್ಳಲ್ಲ. ಬಲು ದೋಷವಾದೇನ ನೀವೆಂದ ನುಡಿಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ. ದೇವತೆಗಳೇ, ದೇವೇಂದ್ರ. ನಿಮ್ಮ ಮಾತು ಕೇಳಿ ಬಹಳ ಸಂತೋಷವಾಯಿತು. ಹಾ, ರಕ್ಷಣಾ ಕರ್ತೃವಾದವನು ಸದಾ ಜಾಗರೂಕನಾಗಿರಬೇಕು. ಹಾ, ಸೇನಾ ಭದ್ರತೆಯ ಬಗ್ಗೆ ವಿಚಾರಣೆ ಮಾಡಬೇಕಾದು ಅರಸನಾದ ನನ್ನ ಕರ್ತವ್ಯ. ಹಾ, ಆದುದರಿಂದ ಪ್ರಶ್ನೆ ಮಾಡಿದೆ. ಹಾ, ನಿಮ್ಮ ಉತ್ಸಾಹ ಎಂದೂ ಭತ್ತದ ಚಿಲುಮೆ. ಹಾ, ನಿಮ್ಮ ಧೈರ್ಯ ಸಾಹಸವನ್ನು ಮೊದಲೇ ಮನಗಂಡವನು ನಾನು. ಹಾ, 3 ಮೂರ್ತಿಗಳ ಅನುಗ್ರಹ ನಮ್ಮ ಮೇಲಿರುವಾಗ ನಾವು ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಹಾ. ಗುರು ಹಿರಿಯರಿಗೆ, ಸಭೆಗೆ, ತಂದೆ ತಾಯಿಗೆ ವಂದಿಸಿ ಸಭೆ ಮುಕ್ತಾಯಗೊಳಿಸೋದಾಗದೆ. ಆಗಲಿ. ಇದ್ದಲು ಜಾತ್ಮಜನ ಅಸುರೋತ್ತಮ ತಾರಕನು ವಿಭವದಿ ದೈತ್ಯರ ಮೊತ್ತವ ನೋಡುತ್ತ ಬಿತ್ತರಿಸಿದ ನಂದು.
ಸಕಲ ಕುಲೋದ್ಧಾರಕ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ತಾರಕಾಸುರನೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಯಾವುದಕ್ಕೂ ನಮ್ಮವರು ಸಭೆಗೆ ಬರಲಿ. ನೋಡು ಕಲಕ ಬಿತ್ತರಿಸಿದ ಅಸುರ ವೀರರೇ, ವಾರಂಗ ಮತ್ತು ವಜ್ರಾಂಗಿಯರ ಮಗನಾಗಿ ಜನಿಸಿದೆ. ಈ ಶೋಣಿತಾಪುರದ ರಾಜ್ಯಾಡಳಿತದ ಚುಕ್ಕಾಣಿಯನ್ನು ಹಿಡಿದೆ. ಸಾಧನೆಯ ಮೂಲಕ ಎಷ್ಟು ಎತ್ತರಕ್ಕೆ ಏರಬಹುದು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಬೇರೆ ಬೇರೆ ಕಡೆಯಲ್ಲಿ ಚದುರಿ ಹೋಗಿದ್ದ ನಮ್ಮವರನ್ನೆಲ್ಲ ಒಗ್ಗೂಡಿಸಿದೆ. ಅವರಿಗೆ ಯೋಗ್ಯವಾದ ಶಿಕ್ಷಣವನ್ನು ಕೊಡಿಸಿದೆ. ಈಗ ನೋಡಿ, ಈ ನಮ್ಮ ಸಭೆಯನ್ನು ರಾಕ್ಷಸರ ಸಭೆ ಎಂದು ಯಾರಾದರೂ ಹೇಳಿಯಾರ? ಇಲ್ಲ. ಅಷ್ಟು ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಾರೆ. ಎಲ್ಲವೂ ನಮ್ಮ ಪ್ರಭು ಪರಮೇಶ್ವರನ ಆಶೀರ್ವಾದ. ಸಭಾ ಪ್ರವೇಶ ಮಾಡಿದ ಕೂಡಲೇ ತಾರಕಾಸುರನಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವ ಜಯಘೋಷಗಳು ಮುಗಿಲು ಮುಟ್ಟುತ್ತಿವೆ. ಸಂತೋಷ. ಅಸುರ ವೀರರೇ, ಏನಾದರೂ ವಿಶೇಷ ಇದೆಯೇ? ಜ್ಯೇಷ್ಠರು ನಮಗಿದ ಲೋಕವ ನಾವಾಗಿದ್ದೀವಿ ಲೋಕವ ಕನಿಷ್ಠರಾಳ್ವರು ನಾವಿದ್ದೇನು ಘಟನೆಗಳನ್ನು ಪಡೆದು ಸ್ವರ್ಗವನ್ನು ನಾವು ದಿಟ್ಟವು.
ದಾನವನು ಸಂತೋಷವಾಯಿತು ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ. ಈಗ ನೀಗಿಲೇ ಕಾಡನ್ನು ಸೇರುತ್ತೇನೆ, ಅಜನನ್ನು ಭಜಿಸುತ್ತೇನೆ. ನಾನು ಬರುವಲ್ಲಿಯ ತನಕ ಇಲ್ಲಿಯ ಅಧಿಕಾರ ನಿಮ್ಮ ಪಾಲಿಗೆ. ವಾಡಿ ರಮಣನ ಬನವ ಸಾಧಿಸಿ ಓ ಓ ವಾಣಿ ರಮಣನ ಬರವ ಸಾಧಿಸಿ ಕಾಲವನ ಸಂತಸದಿ ನಲಿದನು ಜೋಣಿಯಲ್ಲಿ ಲೆಕ್ಕಿ ಬೆನನಾಗಿರುವಾಣು ಕೊಲವ ನಾಡನ್ನು ಬಿಟ್ಟು ಕಾಡಿಗೆ ಬಂದಿದ್ದೇನೆ, ಅಜನನ್ನು ಭಜಿಸಿದ್ದೇನೆ. ಅಜನ ಪ್ರತ್ಯಕ್ಷನಾಗಿ ಏನು ಬರಬೇಕು ಎಂಬುದಾಗಿ ಕೇಳಿದ. ಲೋಕ ಮೂರನ್ನು ಜಯಿಸುವ ಜೊತೆಗೆ ಮರಣವನ್ನೇ ಬಾರದ ವರವನ್ನು ಕೊಡು ಎಂದು ಕೇಳಿದೆ. ಬ್ರಹ್ಮನು ತಥಾಸ್ತು ಎಂದ. ಆದರೆ ಮರಣವೊಂದು ಬಂದರೆ ಪರಮೇಶ್ವರನ ಸುತರಿಂದ ಮಾತ್ರ, ಅನ್ಯರಿಂದ ಇಲ್ಲ ಎಂದು ಹೇಳಿದ. ಈ ಸಂತೋಷದ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ಅರಮನೆಗೆ ನಡೆಯುತ್ತೇನೆ. ವರ ಪಡೆಯುವುದಕ್ಕಾಗಿ ಕಾಡಿಗೆ ಹೋದವನ್ ನೀವು. ಹೋದಂತಹ ವಿಷಯ ಏನಾಯಿತು? ಗಂಡ ಹೆಣ್ಣು? ನಕನ ತಾರಕೋ ನಕ್ಕನ ತಾರಕೋ ಸತಿಯಿಲ್ಲದೀಶಂಗೆ ಮಕ್ಕಳಾಗುವುದುಂಟೆ ಲೇಸಾಯ್ತು ವರಮೆನುತ್ತಾಗ ಸತಿಯಿಲ್ಲದೀಶಂಗೆ ಮಕ್ಕಳಾಗುವುದುಂಟೆ ಲೇಸಾಯ್ತು ವರಮೆನುತ್ತಾಗ ಮಿಕ್ಕದಾನವರಿಗಿದನು ಅರು ಕಳರು ಕೈ ಹೊಯ್ದು ನಸು ನಗುತ್ತೆಲ್ಲರೂ ನಾನು ಚಿರಂಜೀವಿಯಾದೆ. ದಕ್ಷಾದ್ವರದಲ್ಲಿ ದಯಿಸಿ ಹೋದ ಈಶ್ವರನ ಸತಿ ಅಳಿದಿದ್ದಾಳೆ. ಏಕಾಂಗಿಯಾದ ಅವನಿಗೆ ಮಕ್ಕಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಅದೇನಾದೆ. ಸ್ವರ್ಗ ಲೋಕಕ್ಕೆ ಹೋಗುವರೆ ಏನು ನಿಮ್ಮ ಅಭಿಪ್ರಾಯ? ಬಿಡು ಬಿಡು ಚಿಂತೆಯ ಜಿಯ ಓ ಓ. ಬಿಡು ಬಿಡು ಚಿಂತೆಯ ಜಿಯ ನೀವರು ಇದರ ಕಾರ್ಯ ಕ್ಷಣ ಮಾತ್ರದೊಳಗೆ ನಾನು ನಡೆಸಿಕೊಡುವೆನು ಅನುಮಾನವಿದೇನು ಜಂಬಾಸುರ ಯಾವತ್ತೋ ಕನಸು ಕಾಣುತ್ತಿದ್ದವರು ನಾವು. ಹಾ. ಆ ಸ್ವರ್ಗವನ್ನು ಸೇರಬೇಕು, ಹಾ. ಅಲ್ಲಿ ಆಡಳಿತವನ್ನು ಮಾಡಬೇಕು. ಆ ಕನಸನ್ನು ನನಸಾಗಿಸುವ ಅವಕಾಶ ಈಗ ಬಂದದಿದೆ. ಹಾ. ಅಪ್ಪಣೆಯನ್ನು ಕೊಟ್ಟೆ ಎಂದಾದರೆ ಅವರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ನಿಮ್ಮ ಪಾಲಿಗೆ ತಂದೊಪ್ಪಿಸುತ್ತೇನೆ. ಒಡೆಯ ಎದೆಗೆ ನಿಂತು ಬೆಜಿಯ ಓ ಓ.
ಕಾರ್ಯ ಅದ್ಭುತವ ತೋರಿಸಿ ಮಾಡಿಸಿಕೊಡುವೆವು. ಹಸಿರಮತಿ, ಬಿಡ ಆಚರಣೆ, ಬಡ ಅಪ್ಪಣೆ. ಆ ದೇವತೆಗಳನ್ನು ಅಲ್ಲಿಂದ ಹೊಡೆದಾಡಿಸಿ ಆ ದೇವಲೋಕವನ್ನು ನಿಮ್ಮ ಪಾಲಿಗೆ ತಂದೊಪ್ಪಿಸುತ್ತೇನೆ. ಸಂತೋಷ. ಬಳಿದ ಜನರನ್ನು ಬಾಧೆ ಕೇಳುದ ಓಯ ಸಂತೋಷವಾಯಿತು ನಿಮ್ಮ ವೀರ ನುಡಿಗಳನ್ನು ಕೇಳಿ. ಈಗಿಂದೀಗಲೇ ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಪ್ರಯಾಣ ಸ್ವರ್ಗ ಲೋಕಕ್ಕೆ. ಇಲ್ಲಿ ಒಟ್ಟು ಗಡಿಬಿಡಿ ಮಾಡಬೇಡಿ. ಇದು ಸ್ವರ್ಗದ ಮಹಾದ್ವಾರ. ಇಲ್ಲಿ ಏನಾದರೂ ಬರೆದಿರಬಹುದು, ಹೋಗಿ ನೋಡಿ. ಓಹೋ, ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ. ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ ಎಂದು ಬರೆದಿದ್ದಾರಾದರೆ ಇಲ್ಲಿ ಯಾರಾದರೂ ದ್ವಾರಪಾಲಕರಿರಬಹುದು, ಹೋಗಿ ನೋಡಿ. ಸರಿ. ಅಲ್ಲಿ ಯಾರೂ ಇಲ್ಲ. ಯಾರೂ ಇಲ್ಲವೇ? ಈ ಸ್ವರ್ಗ ಲೋಕದಲ್ಲಿ ಒಬ್ಬ ದ್ವಾರಪಾಲಕರನ್ನು ಇಟ್ಟುಕೊಳ್ಳುವಷ್ಟು ಯೋಗ್ಯತೆ ಇಲ್ಲವೇ ಇವರಿಗೆ? ಹೋಗಿ, ಯಾರಾದರೂ ಇರಬಹುದು, ನೋಡಿ. ಅಲ್ಲಿ ಒಂದು ಮೂರ್ತಿ ಉಂಟು. ಓಹೋ, ಎಂತಹ ಮೂರ್ತಿ? ಅದಕ್ಕೆ ಕಣ್ಣುಂಟು, ಬಾಯುಂಟು, ಎಲ್ಲ ಉಂಟು. ಅದು ಜೀವ ಇಲ್ಲ. ಜೀವ ಇಲ್ಲದ ಮೂರ್ತಿ ಇಲ್ಲಿ ಯಾಕೆ? ಅದನ್ನು ನಾಶ ಮಾಡಿ ಹೋಗಿ. ನಿಲ್ಲೆ ಮುಂದಕ್ಕೆ. ಓ ನಿಲ್ಲಿ ಮುಂದಕ್ಕೆ. ನೀವು ಎಲ್ಲಿ ಪೋಪಿರಿಂದೋ ನಮ್ಮ ಪುರವ ಗಾಳಿಗೆ ಇವರಾರು ಪೇಳಿಂದು. ಯಾರು ನೀನು? ಓಹೋ, ಇದು ಉಂಟ ಇಲ್ಲಿ? ಎಂತದಿದು? ಕಣ್ಣಿಲ್ಲ, ಬಾಯಿಲ್ಲ, ಕೈ ಇಲ್ಲ, ಕಾಲಿಲ್ಲ, ದೊಡ್ಡ ಮುಳ್ಳು ಹಂದಿಯಾಗಿ ಉಂಟಲ್ಲ. ಎಂತದಿದು? ಯಾರು ನೀನು? ನಾನು ಯಾರು ಹಾಗಿರಲಿ, ನೀನು ಯಾರು ಅದನ್ನು ಹೇಳು. ನಾನು ಇಲ್ಲಿನ ಒಡೆಯ. ನಾನು ಇಷ್ಟು ದ್ವಾರಕ್ಕೆ ಮಾತ್ರ ನಾನು ಒಡೆಯ. ಹಾಗೆ ಹೇಳು. ಮತ್ತೆ ನೀನು ಇಲ್ಲಿಯ ಒಡೆಯ ಅಂತೇಳಿ ಹೇಳ್ತಿ? ನೀನ್ ಯಾರು ಹೇಳು? ನಾನು ತಾರಕಾಸುರ. ತರಕಾರಿ ಮಾರುವವರ? ತರಕಾರಿ ಮಾರುವವನಲ್ಲ, ತಾರಕಾಸುರ. ತಾರಕಾಸುರ ದೊಡ್ಡ ದೊಡ್ಡ ಹೆಸರು ಹೇಳಿಕೊಂಡು ಇಲ್ಲಿ ಬರುವುದ? ನಾನು ದೊಡ್ಡವನ ಹೆಸರು ಹೇಳಿಕೊಂಡು ಬರುವವನಲ್ಲ, ನನ್ನ ಹೆಸರೇ ತಾರಕಾಸುರ. ಆಗಲಿ, ಇವ ಯಾರು? ಜಂಬಾಸುರ. ಜಮ್ಮ ಸ್ವಲ್ಪ ಜಾಸ್ತಿ ಅಂತ. ಹೌದು, ಇವ ಯಾರು? ಅವ ಸಂಬರಾಸುರ. ಸಾಂಬಾರು ಮಾಡುವವರ? ಸಾಂಬಾರು ಮಾಡುವವನಲ್ಲ, ಬೂದಿ ಗೊಬ್ಬರ ಅವನು. ನೀನು ಬರ್ತೀಯ? ನಾನು ಬರುವುದಿಲ್ಲ. ಅವನು ನನ್ನ ಮಂತ್ರಿ. ಮಂತ್ರಿಯ? ಮಂತ್ರಿ ಅಲ್ಲ, ಮಂತ್ರಿ 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 ಸೇನಾಧಿಪತಿ ನನ್ನ.
ಮಂತ್ರಿಯಾ? ಹೌದು. ಹೌದು. ನೀವು ಯಾಕೆ ಬಂದದ್ದು? ನಾವು ಎಲ್ಲಿಂದ ಬಂದದ್ದು ಎಂಬುದನ್ನು ಮೊದಲಿಗೆ ಕೇಳು. ಹೌದು, ಎಲ್ಲಿಂದ ಬಂದದ್ದು ನೀವು? ನಾವು ಶೋಣಿತಾಪುರದಿಂದ ಬಂದವರು. ಹರಿಬಹುದು. ಯಾವುದು ಹರಿಬಹುದು? ಗೋಣಿ. ಛೆ! ಗೋಣಿ ಎಲ್ಲ ಶೋಣಿತಾಪುರ. ಹೌದು. ಬಂದದ್ದು ಯಾಕೆ? ನಾವು ಪೆಟ್ಟಿಗೆ ಬಂದವರು. ಪೆಟ್ಟಿಗೆ? ಎಷ್ಟು ದೊಡ್ಡದು ಬೇಕು? ಯಾವುದು ಪೆಟ್ಟಿಗೆ? ಯಾಕೆ ಪೆಟ್ಟಿಗೆ? ಪೆಟ್ಟಿಗೆ ಬೇಕಲ್ವ? ಬೇಕು ಅಂತ ಬೇಕು. ನಾನು ಆ ಪೆಟ್ಟಿಗೆ ಹೇಳಿದಲ್ಲ. ಮತ್ತೆ ನಾವು ಯುದ್ಧಕ್ಕೆ ಬಂದವರು. ಯುದ್ಧಕ್ಕೆ. ಯುದ್ಧಕ್ಕಲ್ಲ, ಅದಕ್ಕೆ. ನಾವು ನಿನ್ನ ಅಪ್ಪನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದವರು. ನನ್ನ ಅಪ್ಪ ಸತ್ತು 10 ವರ್ಷ ಆಯ್ತು. ಇನ್ನೇನಿಲ್ಲ ಅಪ್ಪ ನನ್ಗೆ. ನೀನು ಯಾವ ಅಪ್ಪನನ್ನು ಹೇಳುದಾ? ನನ್ನ ಅಪ್ಪನನ್ನು. ಯಾರು ನಿನ್ನ ಅಪ್ಪ? ನನ್ನ ಅಮ್ಮನ ಗಂಡ. ಛೇ! ನಾನು ಅವನನ್ನು ಹೇಳಿದಲ್ಲ. ಮತ್ತೆ ನಿನಗೆ ಒಬ್ಬನೇ ಅಪ್ಪಲ್ಲ, ಮತ್ತೆ ನಿನಗೆ 5 ಜನ ಅಪ್ಪಂದಿರಿದ್ದಾರೆ. ನನ್ನಮ್ಮ ನನ್ನಲ್ಲಿ ಹೆಲ್ಲೆಲ್ಲ ಅಲ್ಲ. ನಿನ್ನ ಅಮ್ಮ ನಿನಗೆ ಹೇಳಲಿಕ್ಕೆ ನಿನ್ನ ಅಮ್ಮನಿಗೆ ಕೂಡ ಅದು ವಿಷಯ ಗೊತ್ತಿಲ್ಲ. ನನಗೆ ಗೊತ್ತುಂಟು. ನಿನಗೆ 5 ಜನ ಅಪ್ಪಂದಿರು. ನಿನಗೆ ಜನ್ಮ ಕೊಟ್ಟವನು ಯಾರೋ? ತಂದೆ. ನಿನಗೆ ವಿದ್ಯೆ ಕೊಟ್ಟವನು ಯಾರೋ? ಗುರು. ಅವನು ಕೂಡ ನಿನಗೆ ಅಪ್ಪನಿಗೆ ಸಮಾನ ಅಲ್ವಾ? ನಿನಗೆ ಯಜ್ಞೋಪವಿತವನ್ನು ಇಟ್ಟವನು ಅವನು ಕೂಡ ನಿನಗೆ ಅಪ್ಪನಿಗೆ ಸಮಾನವಾದವನು. ಹಾಗೆಯೇ ನಿನಗೆ ಇಲ್ಲಿ ನಿನ್ನನ್ನು ಕೆಲಸ ಕೊಟ್ಟು ನಿನ್ನನ್ನು ನಿಲ್ಲಿಸಿದನಲ್ಲ ನಿನ್ನ ಒಡೆಯ, ಅವನು ಕೂಡ ನಿನಗೆ ಅಪ್ಪನಿಗೆ ಸಮಾನ. ಈಗ ತಿಳಿಯಿತಾ? ತಿಳಿಯಿತು. ಹೋಗು, ನಿನ್ನ ಅಪ್ಪನನ್ನು ಕರಿ ಯುದ್ಧ ಮಾಡ್ಲಿಕ್ಕೆ. ಅಲ್ಲ, ನನ್ನ ಅಪ್ಪ ಯಾಕೆ ಯುದ್ಧಕ್ಕೆ? ನಾನು ಸಾಕಾಗುದಿಲ್ವ? ನೀನು ನನ್ನ ಜೊತೆ ಎಂತದ ಯುದ್ಧ ಮಾಡುದು? ನಿನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ನನ್ನ ಮಂತ್ರಿ ಸಾಕಾಗುದಿಲ್ವಾ? ನೋಡೇ ಬಿಡೋಣ. ಆದ್ರೆ ನಾನು ನನ್ನನ್ನು ಇಲ್ಲಿಂದ ಎಬ್ಬಿಸಿದ್ರೆ ನೀನು ನನ್ನ ಮಗ. ಓಹೋ, ಹೌದಾ? ಹಾಗಾದ್ರೆ ನಾನು ಕೇಳ್ತೇನೆ ನೋಡು. ನೀನು ಇಲ್ಲಿಂದ ಹೇಳದೇ ಇದ್ದರೆ ನೀನು ನನ್ನ ಮಗ. ಬೇಡ, ನನಗೆ ನೀನಪ್ಪ ಆಗುದು ಬೇಡ. ಹಾಗಾದ್ರೆ ಹೋಗು, ನಿನ್ನ ಅಪ್ಪನನ್ನು ಕರಿ, ನಿನ್ನ ಒಡೆಯನಲ್ಲಿ ಹೇಳು, ತಾರಕಾಸುರ ಬಂದಿದ್ದಾನೆ, ಯುದ್ಧಕ್ಕಾಗಿ ಬಂದಿದ್ದಾನೆ, ಸ್ವರ್ಗಲೋಕವನ್ನು ಬಿಟ್ಟು ಕೊಡಬೇಕಂತೆ, ಇಲ್ಲವಾದಲ್ಲಿ ಯುದ್ಧಕ್ಕೆ ಬರಬೇಕಂತೆ. ಹೋಗು, ಹೇಳು. ನಾನು ಹೋಗಿ ಬರುವ ತನಕ ಇಲ್ಲಿ ನನ್ನ ಕೆಲಸ ನೀವು ಮಾಡ್ಬೇಕು. ಆಯ್ತು, ಮತ್ತೇನು ಮಾಡುವುದು? ಹೋಗು, ಆದಷ್ಟು ಬೇಗ ಬಾ. ಹೋಗಿದ್ದಾನೆ, ಏನು ಸುದ್ದಿ ತರುತ್ತಾನೆ ಎಂಬುದನ್ನು ನೋಡೋಣ. ತಕ್ಕೋ ಸಲಾಮು ಬಿರ್ರನೆ ತಕ್ಕೋ ಸಲಾಮು ಬಿರ್ರನೆ ಸುರರಾಜ ಭೂಪ ತಕ್ಕೋ ಸಲಾಮು ಬಿರ್ರನೆ ಚಿಕ್ಕಮ್ಮನ ಸುತರಿಷ್ಟಾದರು ನೀವಕ್ಕನ ಸುತರೆಮ್ಮವ ಪಟ್ಟವಿ ತಕ್ಕವರೇ ಸರಿ ಯೋಗ್ಯರು ಸ್ವರ್ಗವನಾಕ್ರಮಿಸುವುದೆಂದೆತ್ತಿದರಿದಕೋ ತಕ್ಕೋ ಸಲಾಮು ಬಿರ್ರನೆ. ಕಾಯ್ಬೇಕು ಒಡೆಯ, ಕಾಯ್ಬೇಕು. ಕಾಯಲ್ಲಿ ಒಳಗೆ ಉಗ್ರಾಣದಲ್ಲಿ ಹೋಗಿದಾಗ ಅದಲ್ಲ ಒಡೆಯ, ನಮ್ಮನ್ನು ಕಾಯ್ಬೇಕು. ಹಾಗೆ ಹೇಳುವತ್ತೆ. 20 ಬಂದಿದೆ ಒಡೆಯ. 20 ಅಲ್ಲ 40 ವಿಪತ್ತು ಬಂದಿದೆ ಒಡೆಯ. ಗೋಣಿತಾಪುರ ಅಲ್ಲಿಂದ ನಕ್ಸಲರು ಬಂದಿದ್ದಾರೆ ಒಡೆಯ. ನಕ್ಸಲರ ಅಲ್ವೇನೋ? 4 ಸಾಲು ಭಾರೀ ಸೇನೆ ಅದುವೇ ಬಂದಿದೆ ಒಡೆಯ. ಯಾರೆಲ್ಲ ಬಂದಿದ್ದಾರೆ? ಅವನು ತರಕಾರಿ ಮಾರುವವನು ಇದ್ದಾನಲ್ವಾ, ಅವನು ಬಂದಿದ್ದಾನೆ. ಛೀ, ಅದು ತರಕಾರಿ ಮಾರುವವ ಅಲ್ಲವೋ? ಮತ್ತೆ ತಾರಕಾಸುರ. ಅವನೇ. ಮತ್ತೆ ಬೇರೆ? ಮತ್ತೆ ಸಾಂಬಾರು ಮಾಡುವವನು ಬಂದಿದ್ದಾನೆ. ಸಾಂಬಾರ್ ಮಾಡುವ ಅಲ್ವೇನೋ? ಮತ್ತೆ ಅದು ಶಂಬರಾಸುರ. ಅವನೇ. ಅವರಲ್ಲಿ ಯಾಕೆ ತರಕಾರಿ ಮಾರುವಂತೆ ಸಾಂಬಾರ್ ಮಾಡೋದೆಲ್ಲ ಅಡಿಗೆಗೆ ಬಂದದ್ದು ಇಲ್ಲಿ? ಅಲ್ಲ, ಮತ್ತೆ ಅದು ನಮ್ಮಲ್ಲಿ ಉದ್ದಕ್ಕೆ ಬಂದದ್ದು. ಉದ್ದಕ್ಕೆ. ಉದ್ದ ಅಲ್ಲ, ಅಗಲ. ಯುದ್ಧ ಯುದ್ಧ. ಅದುವೇ. ಏನಂದೆ ನೀನು? ಅವ
ಅವನು ನಮ್ಮ ಸ್ವರ್ಗ ಲೋಕವನ್ನು ಬಿಟ್ಟು ಕೊಡಬೇಕಂದ ಒಡೆಯ. ನಾನು ಬಿಟ್ಟೇನ? ನಾನು ಹೇಳಿದೆ, ನಾನು ಬಿಡುವುದಿಲ್ಲ ಅಂತ ಹೇಳಿದೆ. ಮತ್ತೆ ನಾನು ನಿಮ್ಮ ಅನ್ನ ತಿಂದವನಲ್ಲವೇ, ಬಿಟ್ಟೇನ ಸುಮ್ಮನೆ. ಏನು ಮಾಡಿದೆ? ಅವನು ಕೊಟ್ಟ, ಅವನು ಕೊಟ್ಟ, ಅವನು ಕೊಟ್ಟ, ನೀನು ಕೊಟ್ಟೆ. ಏನನ್ನು ಕೊಟ್ಟೆ? ಅವನು ಪೆಟ್ಟು ಕೊಟ್ಟ, ನಾನು ಪೆಟ್ಟು. ಅವನು ಪೆಟ್ಟು ಕೊಟ್ಟ, ನಾನು ಪೆಟ್ಟು. ನೀನು ಒಳಗೆ ನಡೆ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಜನರ ನುಡಿಯನ್ನು ಕೇಳಿ ಸುರಪತಿ. ಓ ಸಂತೋಷವಾಯಿತು. ಬೇಕಾದ ಆಯುಧವನ್ನು ಹಿಡಿಯಿರಿ, ನಿಮ್ಮ ವಾಹನವನ್ನೇ ಏರಿ, ಐರಾವತವನ್ನೇರಿ ನಾನು ರಣರಂಗಕ್ಕೆ ನಿಮ್ಮ ಜೊತೆ ಬರುತ್ತೇನೆ. ಮರುಳನೆ ನಿನ್ನ ದೇಹ
ನೀ ಬಾಳ್ಬುದ ಎಲ್ಲ ದೇವತೆ ಏನೆಲ್ಲ ಅಮರಾವತಿಯ ಅಮರೇಂದ್ರರ ಅಮರ ಗದ್ದುಗೆಯನ್ನು ಆಶಿಸಿ ಬಂದಂತಹ ನಾವು ಕರ್ಪುರರು ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಕಾಳಗಕ್ಕೆ ಸಿದ್ಧನಾಗು ಬಾ ಯುದ್ಧಕ್ಕೆ. ಮಳೆ ಮಗನ ದುರ್ಗೆ ಬಂದು ಓ ಓ ಮಳೆ ಮಗಲು ನನಗೆ ಬಂದು ತಗದಾಳೆನ್ ಮಗನೊಡೆಗೊಂಡು ಹುಳರಾಜೆ ಮರದ ಬಂದೆಯ ಶಂಬಾಸುರ ಏನೆಲ್ಲ ನೀನೇ ಒಬ್ಬ ಸೇನಾ ನಾಯಕ ಅಸುರರಿಗೆ ಎಂದು ಅಹಂಕಾರವನ್ನು ಬಿಡು. ಹಾ ನಿನ್ನ ಸಾಮರ್ಥ್ಯವನ್ನು ನನ್ನಲ್ಲಿ ತೋರಿಸು. ಮುಚ್ಚು ಬಾಯಿ. ಹರಿಯಾಗ ಬಿಡಲಿದ್ದ ಓ ಓ ಹರಿಯ ಕಪಟದ ನಮ್ಮ ದುರದಿಗೆಳೆದೆಂಬ ಅಮ್ಮ ಬರೆದು ನೋಡ್ಬೇನದನ್ನು ಕೇಳು ದೊರೆದ ಮಧ್ಯದಿ ಆಯುಧಕ್ಕೆ. ಜಯಚರ ನಾವು ಕೇಳಲವು ಓ ಓ ಜಯಚರು ನಾವು ಕೇಳಲವು ಈ ಪಟ್ಟಕ್ಕೆ ಯೋಗ್ಯರು ನೀವು ಬಿಟ್ಟು ಕೊಡುವುದೀ ಪುರವ ಬಡಿ ತಟ್ಟುವೆ ನಿಮ್ಮಯ ಕುಲವ ಎಲ್ಲ ದೇವೇಂದ್ರ ಏನೆಲ್ಲ ಸ್ವರ್ಗಲೋಕಕ್ಕೆ ನಾವು ಹೊಡೆಯರು. ನಮ್ಮನ್ನು ಸೋಲಿಸುವುದಕ್ಕಾಗಿ ನಿನಗೆ ಸಾಧ್ಯವಿಲ್ಲ. ನಮ್ಮ ಹಿರಿಯತನದ ಸ್ವರ್ಗವನ್ನು ನೀನು ಬಿಟ್ಟುಕೊಡು, ಇಲ್ಲವಾದಲ್ಲಿ ಓಡಿಸುವೆನು. ನಿಲ್ಲಲು ದಾರುಗ ನೀನು ಓ ಓ
ದೇವತೆಗಳನ್ನು ಗೆದ್ದಂತಹ ಗರ್ವವನ್ನು ಮೆರೆಸಬೇಡ. ಇದು ಭಕ್ತಿ ಪ್ರಧಾನ ಕ್ಷೇತ್ರ. ಅಲ್ಲಿರುವವರೆಲ್ಲರೂ ಭಕ್ತರೇ. ನೀನು ಶಕ್ತಿಯಿಂದ ಪಡೆಯುವುದಕ್ಕೆ ಬಂದರೆ ನಿನ್ನ ಸರ್ವನಾಶ ಬಾರದಿತ್ತು. ಬಾಯುವುದಕ್ಕೆ ಬಾ ನೋಡೋಣ. ಇನ್ನು ಮುಂದೆ ಇಲ್ಲಿ ದೇವಜ್ಞಾನ ಆಚೆ ಯಾವುದು ನಡೆಯುವುದಿಲ್ಲ. ಏನಲ್ಲಿ ಕುಳಿತುಕೊಳ್ಳಿ, ಇದು ದೇವೇಂದ್ರನ ಸಭೆಯಲ್ಲ. ಇನ್ನು ಮುಂದೆ ಏನಿದ್ದರೂ ಈ ತಾರಕನ ಆಚೆ ನಡೆಯಬೇಕು. ಯುದ್ಧ ಮಾಡಿ ಬಳಲಿಕೆಯಾಗಿದೆ, ಹೀಗೆ ವಿಶ್ರಾಂತಿ ಪಡೆಯಿರಿ. ಹರಿನಿರೂಪಿಸಿ ತೆರಳಲಿತಲೋ ಹರಿನಿರೂಪಿಸಿ ತೆರಳಲಿತಲೋ ಸರಸಿಜೋದ್ಭವನ ಮರಪತಿಯನೋ ಕರೆದು ನೀ ಪೋಗಿಗ ಮನ್ಮಥ ಗರುಹಿ ಪುರಹರನ ಕರೆದು ನೀ ಪೋಗೀಗ ಮನ್ಮಥ ಗರುಹಿ ಪುರಹರನ ವರತಪವ ಕೆಡಿಸೆಂದು ಬೋಧಿಸು ತ್ವರಿತದಲ್ಲಿ ನಡೆಯೆಂದು ಕಳುಹಲು ಸುರಪ ಬಂದನು ಮೆರೆವ ಕುಸುಮಾವತಿಯ ಪಟ್ಟಣಕ್ಕೆ ಹರಿನಿರೂಪಿಸಿ ತೆರಳಲಿತಲು ಆ ಆ ಅಯ್ಯೋ, ಹೀಗಾಗಬಹುದೆಂಬ ಕಲ್ಪನೆಯೂ ನನಗಿರಲಿಲ್ಲ. ತಾರಕಾಸುರ ಎನ್ನುವ ಕೂಡಲೊಂದಿಗೆ ಹೋರಾಡಿ ದೇವತೆಗಳೆಲ್ಲ ಪರಾಭವ ಅನುಭವಿಸಿದೆವು. ಆತನಲ್ಲಿರುವ ದೈವ ಬಲಕ್ಕೆ ನಾವು ಶಿರಬಾಗಬೇಕಾಯಿತು. ವರ ಕೊಟ್ಟ ಬ್ರಹ್ಮನ ಬಳಿಗೆ ಹೋದೆ. ಆತ ಹರಿಯನ್ನು ತೋರಿಸಿದ. ಹರಿಯೊಂದಿಗೆ ವೈಕುಂಠಕ್ಕೆ ಹೋದೆ. ಆದರೆ ಪರಮೇಶ್ವರ ತಪಸ್ಸಿನಲ್ಲಿದ್ದಾನೆ. ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕೆ ಮನ್ಮಥನೇ ಯೋಗ್ಯವೆಂದು ಶ್ರೀಹರಿಯ ನಿರೂಪಣೆಯಾಯ್ತಲ್ಲ. ಈ ವಿಚಾರವನ್ನು ಕಾಮದೇವನಲ್ಲಿ ತಿಳಿಸುವುದಕ್ಕಾಗಿ ಅತ್ತ ತೆರಳುತ್ತಾನೆ.
ರತಿಯ ಜೊತೆಯಲ್ಲಿ ಆಗ ಪತ್ನಿಯಾಗಿ ರತಿಯ ಜೊತೆಯಲ್ಲಿ ಪತ್ನಿಯಾಗಿ ರತಿಯ ಜೊತೆಯಲ್ಲಿ ನಂದೋ ಸರಸದಿ ಇತ್ತ ನೋಲಗ ಬಂದೋ ಸರಸದಿ ಮತ್ತೆ ಕಾಮ ಇತ್ತ ನೋಲಗ ನಂದು ಸರಸದಿ ಮತ್ತೆ ಕಾಮ ಇತ್ತ ಕುಸುಮಾವತಿಯ ಪುರದಲ್ಲಿ ಪತಿಯಾಗಿ ರತಿಯ ಜೊತೆಯಲಿಗೆ ಪರಮೇಶ್ವರ ಸುತನಾದ ನನಗೆ ವಿಷ್ಣು ಸುತನಾದ ನನಗೆ ಕಾಮನೆಂದು ಕರೆಯುತ್ತಾರೆ. ಪ್ರಾಣೇಶ್ವರಿ ರತಿ ಪಾಲನಾಕರ್ತನಾದ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಜನಿಸಿದವ ನಾನು. ಕಾಮನೆಂದು ಮದನನೆಂದು ಮನ್ಮಥನೆಂದು ನನ್ನನ್ನು ಕರೆಯುತ್ತಾರೆ. ಈ ಕುಸುಮಾವತಿಯೇ ನನ್ನ ಕುಲ, ನೀನೇ ನನ್ನ ಸತಿ, ನೀವೇ ನನ್ನ ಪತಿ, ನನಗೆ ನೀನು, ನಾನು, ನನಗೆ ನಾನು. ಒಬ್ಬರನ್ನೊಬ್ಬರು ಒಂದು ಕ್ಷಣವೂ ಬಿಟ್ಟಿರುವುದಿಲ್ಲ ಸ್ವಾಮಿ. ಅದಕ್ಕೆ ಕಾರಣವಿದೆ. ನಿಮ್ಮನ್ನು ಅಗಲಿರುವಂತಹ ಒಂದೊಂದು ಕ್ಷಣವು ನನ್ನ ಪಾಲಿಗೆ ಒಂದೊಂದು ಯುಗವಲ್ಲವೇ ಸ್ವಾಮಿ. ಹಾಗಾಗಿ ನಿಮ್ಮನ್ನು ಬಿಟ್ಟಿರುವುದಕ್ಕೆ ನಾನು ಬಯಸುವುದಿಲ್ಲ. ಎಷ್ಟು ಪ್ರೀತಿ ನನ್ನ ಮೇಲೆ. ಹೌದು ಸ್ವಾಮಿ. ಆದ್ದರಿಂದಲೇ ರತಿಯಲ್ಲೋ ಮನ್ಮಥನಲ್ಲಿ, ಮನ್ಮಥನಲ್ಲೋ ರತಿಯಲ್ಲಿ. ಹೌದು ಸ್ವಾಮಿ. ರತಿಯ ಮೇಳದೊಳಗಿಬ್ಬ ಕಾಮನು ಎಂದು ಜನರು ಹಾಡಿಕೊಂಡಾಡುವುದು ಅದಕ್ಕೆ ನೋಡು. ಹೌದು ಸ್ವಾಮಿ. ರತಿ ಕುಸುಮಾಕ್ಷ ಸುತನಾದ ನನಗೆ ಆ ವಿಷಮಾಕ್ಷನು ಕಬ್ಬಿಲ್ಲನ್ನು ಪಂಚಭೂಷಣಗಳನ್ನೂ ಇತ್ತು ಅನುಗ್ರಹಿಸಿದ್ದಾನೆ.
ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ, ನೀಲೋತ್ಪಲ. ಹೌದು ಸ್ವಾಮಿ. ಆಹಾ, ಎಷ್ಟು ಮೃದುವಾದ ಪೂಷರಗಳು ಗೊತ್ತೇ ಅವು. ಒಂದೊಂದು ಪೂಷರಗಳು ಒಂದೊಂದು ವಿಶೇಷ ಗುಣಗಳನ್ನು ಒಳಗೊಂಡಿದೆ. ಸಂಮೋಹನ, ಉನ್ಮಾದನ, ಶೋಷಣ, ಸ್ತಂಭನ, ಸ್ಥಾಪನ. ಹಗುರವಾದ ಪೂಷರಗಳಾಗಿದ್ದರು ವ್ಯಕ್ತಿಯೋರ್ವನ ಮನಸ್ಸಿಗೆ ಒಮ್ಮೆ ನಾಟಿತ್ತು ಎಂದಾದರೆ ಅಲ್ಲ ದೇವೇಂದ್ರ, ನೀನು ಎಲ್ಲಿಗೆ ಬಂದದ್ದು ಹೇಳು? ಎಲ್ಲಿಗೆ ಬಂದದ್ದು? ಮನ್ಮಥನ ಒಡ್ಡೋಲಗಕ್ಕೆ. ಮನ್ಮಥನ ಒಡ್ಡೋಲಗದಲ್ಲಿ ಇದೆಲ್ಲ ಸಾಮಾನ್ಯವಲ್ವೇ? ನೀನು ಇಷ್ಟಕ್ಕೆಲ್ಲ ಈ ರೀತಿ ಆಡಿದ್ರೆ ಹೇಗೆ? ಇರ್ಲಿ, ರತಿಯನ್ನು ಒಳಗೆ ಕಳಿಸಿದ್ದೇನೆ, ಇನ್ನು ಹಾಗಾಗುವುದಿಲ್ಲ. ಬಾರಯ್ಯ, ಬಾ ಬಾರಯ್ಯ, ಕುಳಿತುಕೋ. ಏನಯ್ಯ ವಿಶೇಷ? ಏನಾಗಬೇಕು ತನ್ನಿಂದಲೇ, ಏನಾಗಬೇಕು ತನ್ನಿಂದಲೇ, ತಂದುದೇನು ಕಾರಣ ಬೀಳಿರಿಂದಿಗೆ. ಆ ಆ ಆ ಏನಾಗಬೇಕು ತನ್ನಿಂದಲೇ, ಬಂದುದೇನು ಕಾರಣ ಪೇಳಿರಿಂದಲೇ, ಬಂದುದೇನು ಕಾರಣ ಪೇಳು 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 ಕುಂದಿಲಿಗೆ ಸುರಪಾದ.
ಆಗೀರ್ವಾಣಪತಿಯು ಬೇಡವನೋಳೋ ಏನಿದ ಸರಿಯ ಬಿಂದು ಸಿರಲೋ ಆಗೀರ್ವಾಣಪತಿಯು ಬೇಡವನೋಳೋ ಏನಾಗಬೇಕು ತನ್ನಿಂದಲೇ ಬಂದುದೇನು ಕಾರಣ ಬೆಳೆರಿಂದಿದೆ ಓ ಹೋ 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 ಸುರಪತಿ ಬಹಳ ಅಪರೂಪದ ವ್ಯಕ್ತಿ ಯಾವಾಗಲೂ ಸಂತೋಷದಿಂದ ನಗು ಮೊಗದಿಂದ ದೇವಲೋಕದಲ್ಲಿರಬೇಕಾದವ ನೀನು. ಹೌದು, ಎಲ್ಲರೂ ಹೇಳುತ್ತಾರೆ ದೇವತೆಗಳಿಗೆ ಕಷ್ಟ ಬರುವುದಿಲ್ಲ ಎಂದು. ಹಾಗಂತ ಕಷ್ಟ ಬರುವುದಿಲ್ಲ ಎಂದುಂಟೆ? ಇಲ್ಲ. ಕಷ್ಟ ಬಂದಾಗ ದೇವತೆಗಳು ದೇವಲೋಕದಲ್ಲಿರುವುದಿಲ್ಲ. ನೀನೀಗ ದೇವಲೋಕದಲ್ಲಿದ್ದೀಯಾ? ಇಲ್ಲ. ಇಲ್ಲ, ಆದ್ರಿಂದಲೇ ನಿನ್ನನ್ನು ನೋಡುವಾಗ ತಿಳಿತದೆ ಏನೋ ಕಷ್ಟ ಬಂದಿದೆ ಎಂದು. ಇಲ್ಲವಾದರೆ ನಿನ್ನ ಟಿವಿ ಹೀಗಲ್ಲ. ಯಾವಾಗಲೂ ವಜ್ರಾಯುಧವನ್ನು ಹೆಗಲ ಮೇಲೆ ಧರಿಸಿಕೊಂಡು ಐರಾವತದ ಮೇಲೆ ಮೆರೆದಾಡುವವ, ರಂಭಾದಿ ತರುಣಿಯರೊಂದಿಗೆ ವೈಭವದ ಜೀವನ ನಡೆಸುವವ. ಹೌದು, ಆದರಿಂದು ನತಮಸ್ತಕನಾಗಿದ್ದೀಯ. ನಿನ್ನ ವದನ ನಿಶಾ ಕಮಲದಂತಾಗಿ ಹೋಗಿದೆ. ಏನಾಯ್ತಯ್ಯ? ಇಡೀ ಜಗತ್ತಿನ ಹಿತವನ್ನು ನೋಡಿಕೊಳ್ಳಬೇಕಾದವ ನೀನು. ಹೌದು, ಆದ್ದರಿಂದಲೇ ಜಗಕ್ಕೆ ಹಿತವನು ಶಕ್ರ ಎಂದು ನಿನ್ನನ್ನು ಕರೆಯುತ್ತಾರೆ. ಜಗತ್ತಿನ ಹಿತವನ್ನು ನೋಡಿಕೊಳ್ಳಬೇಕಾದವನ ಪರಿಸ್ಥಿತಿಯೇ ಹೀಗಾದರೆ ಖಂಡಿತ ಲೋಕದಲ್ಲಿ ಅಧರ್ಮ ತಾಂಡವವಾಡುತ್ತಿದೆ. ಹೌದು, ಏನಾಯ್ತಯ್ಯ? ಯಾಕಯ್ಯ ಕಣ್ಣೀರು ಸುರಿಸುತ್ತಾ ಇದ್ದಿ? ನನ್ನಲ್ಲಿ ಹೇಳಬಾರದೆ? ಮನ್ಮತ ಲಲಿಸಿ ಕೇದಯಲಿ ಸದ್ಗುಣಶೀಲ ಕೃಪಾಶರದೆ ಸದ್ಗುಣಶೀಲ ಕೃಪಾಶರದೆ ಆಗ ಆಗ ಲಾಲಿಸಿ ಕೇಳಯದಿ ಸದ್ಗುಣಶೀಲ ಕೃಪಾಶರದೆ ಸದ್ಗುಣಶೀಲ ಕೃಪಾಶರದೆ ಬೇಳುವೆ ತಾರಕ ಕೂಳನು ಭದ್ರವ ಬೇಳುವೆ ತಾರಕ ಕೂಳನು ಭದ್ರವ ಶಿಲೋಲಗೆ ನಾವು ಕೇಳಲು ಕೇಳುತ್ತಾ ಲಾಲಿಸಿ ಕೇಳಯದಿ ಸದ್ಗುಣಶೀಲ ಕೃಪಾಶರದೆ ಸದ್ಗುಣಶೀಲ ಕೃಪಾಶರದೆ ದಯದಿ ಮನ್ಮಥ ಸುರಪತಿ, ದುಷ್ಟನಾದ ತಾರಕಾಸುರನಿಂದ ನಾವು ಸೋತೆವು. ಆತನಿಗೆ ಶಿವಕುಮಾರನಿಂದ ಹೊರತು ಅನ್ಯರಿಂದ ಮರಣವಿಲ್ಲ. ಇದು ಬ್ರಹ್ಮನ ವರ. ಆದರೆ ಸತಿಯನ್ನು ಕಳಕೊಂಡ ಸತೀಶ ತಪಸ್ಸಿನಲ್ಲಿದ್ದಾನೆ. ನಿನ್ನ ಹೂ ಶರವನ್ನು ಬಿಟ್ಟು ಬೇರೆ ಬೇರೆಯಾದಂತಹ ಪಾರ್ವತಿ ಪರಮೇಶ್ವರನನ್ನು ಒಂದುಗೂಡಿಸು. ಇದನ್ನು ಹೇಳುವುದಕ್ಕಾಗಿ ಬಂದೆ ಮನ್ಮಥ. ಎನಲು ನಕ್ಕನು ತ್ರಿಪುರ ವೈಗಿರಿಯ ಎನಲು ನಕ್ಕನೋ ತ್ರಿಪುರ ವೈರಿಯ ಕೆಣಕುವರೆ ನಾನೇ ತರವಾಗ ಶಿವ ಮುನಿದಡಿ ಮೋ ಜಗವ ಸುಡುವನು ನಿಡಿಲ ಬಗ್ನಿಯಲಿಗೆ ಶಿವ ಮುನಿದಡಿ ಮೋ ಜಗವ
ವಾಣಿಯಲ್ಲಿ ತೃಣವಿದಿರೆ ಕಲ್ಪಾಂತವನಿಗೆ ಗುಣವೇ ನಿನಗೆ ಮಾತು ತೃಣವಿದಿರೆ ಕಲ್ಪಾಂತವನಿಗೆ ಗುಣವೇ ನಿನಗೆ ಮಾತು ಲೋಕಕ್ಕೆ ಸನುಮತವೇ ಲೇಸಲ್ಲಾಗ ಲೋಕಕ್ಕೆ ಸನುಮತವೇ ಲೇಸಲ್ಲ ಬೇಗದಿ ತೆರಳು 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 ಮನೆಗೆಂದ ಎಂಥ ಮಾತಾಡಿದೆ ದೇವೇಂದ್ರ. ಅಲ್ಲಯ್ಯ ದೇವೇಂದ್ರ, ಮನ್ಮತ, ನಿನ್ನ ಮಾತನ್ನು ಕೇಳುವಾಗ ಯಾರಿಗೆ ತಾನು ನಗು ಬಾರದೆ ಇದ್ದಿತ್ತು ಹೇಳು. ಅಲ್ಲಯ್ಯ ದೇವೇಂದ್ರ, ಆ ತ್ರಿಪುರ ವೈರಿಯನ್ನು ಕೆಣಕುವುದಕ್ಕೆ ನಾನು ಸಿಕ್ಕಿದ್ದ ನಿನಗೆ, ಬೇರೆ ಯಾರು ಸಿಗಲಿಲ್ಲವೇ ನಿನಗೆ? ಇದು ಹೇಗಾಯ್ತು ಗೊತ್ತುಂಟ? ಪ್ರಣಯಾಗ್ನಿಯ ಮುಂದೆ ಹುಲ್ಲು ಕಡ್ಡಿ ಸಿಲುಕಿದರೆ ಹೇಗಾದೀತು? ಸುಟ್ಟು ಸೂಕರಿಯಾದೀತು. ಇನ್ನೊಬ್ಬರ ಮನೆಗೆ ಬೆಂಕಿ ಕೊಟ್ಟು ಚಳಿ ಕಾಯಿಸುವ ಗುಣ ನಿನ್ನದು. ಛೇ, ಲೋಕ ಒಪ್ಪುವ ಮಾತೇನಯ್ಯ ಇದು? ನಡೆ ನಿನ್ನ ಮನೆಗೆ, ನಡೆ ಇಲ್ಲಿಂದ. ಏನಂದೆ ಕಾಮ ಏನಂದೆ ಓ ಏನಂದೆ ಕಾಮ ಏನಂದೆ ಏನಂದೆ ಕಾಮ ಈ ಕಾಣುವ ಜನಕ್ಕೆ ನಿನಗೆ ಗೇಡ ಮಾಡಿದೆ ದಿಟಕ್ಕೆ ಏನಂದೆ ಕಾಮ ಏನಂದೆ ಏನಂದೆಯೋ ಕಾಮ? ಏನು? ನಿನ್ನ ತಂದೆ ಆಡಿದ ಮಾತಿಗೆ ಬೇಕಾಗಿ ನಾನು ಇಲ್ಲಿಗೆ ಬಂದದ್ದು. ನಿನ್ನ ತಂದೆ ಹೇಳಿದ್ರು ಮನ್ಮಥನ ಹತ್ರ ಹೋಗಿ ಹೇಳು ಅಂತೇಳಿ. ನೀನು ಬಂದು ನನಗೆ ಅವಮಾನ ಮಾಡ್ತೀಯ. ಕುಸುಮ ಸಾಯಿ
ಸಿತಗಳನ್ನ ತಪ ಕೆಡಿಸಲು 5 ಬೇಗೆ ಸಿತಗಳನ್ನ ತಪ ಕೆಡಿಸಲು 5 ಬೇಗೆ ಹಿತದಿಂದ ಸಿತಗಳನ್ನ ತಪ ಕೆಡಿಸಲು ಇದುವೆ ನಾನು ಸ್ನೇಹದಿಂದಲುಗಿಸುತ್ತ ಕೇಳಿದ ಸುರರ ಸಲಹಲೋ ಆಯ 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 ದೇವೇಂದ್ರ ಬಂದ ವಿಚಾರ ತಿಳಿಯಿತು. ಹೌದೇ? ಬಹಳ ದುಃಖದಲ್ಲಿದ್ದಾನೆ. ಯಾಕೆ? ಲೋಕದಲ್ಲಿ ದುರುಳ ತಾರಕಾಸುರನ ಉಪಟಳ ಮಿತಿ ಮೀರಿದೆಯಂತೆ. ಹೌದೇ ಸ್ವಾಮಿ? ಹ ದೇವತೆಗಳೆಲ್ಲ ತಾರಕನಿಂದ ಉಪಟಳಕ್ಕೊಳಗಾಗಿದ್ದಾರಂತೆ. ದೇವೇಂದ್ರ ರಕ್ಷಣೆಗೋಸ್ಕರ ನೇರವಾಗಿ ನನ್ನ ತಂದೆಯ ಬಳಿಗೆ ತೆರಳಿದನಂತೆ. ಹೌದೇ ಸ್ವಾಮಿ? ಹ ಏನು ಹೇಳಿದರಂತೆ ನಿಮ್ಮ ತಂದೆ? ನನ್ನ ತಂದೆ ಹೇಳಿದರಂತೆ, ತಾರಕನ ವಧೆಯಾಗಬೇಕಾದರೆ ಸಿದ್ಧಗಳನ್ನ ಸುತನ ಅವಶ್ಯಕತೆ ಇದೆಯಂತೆ. ಹೌದೇ? ಆದರೆ ಆ ಪರಶಿವ ತಪಸ್ಸಿನಲ್ಲಿದ್ದಾನೆ. ಹೌದು ಸ್ವಾಮಿ. ಆತನನ್ನು ಎಬ್ಬಿಸುವುದಕ್ಕೆ ಕಾಮನಿಂದ ಸಾಧ್ಯ ಎಂದು ನನ್ನ ತಂದೆ ತಿಳಿಸಿದ್ದಾರಂತೆ. ಅದನ್ನು ಅರ್ಹುವುದಕ್ಕಾಗಿ ದೇವೇಂದ್ರ ಇಲ್ಲಿಗೆ ಬಂದಿದ್ದ. ಆದ್ದರಿಂದ ರತಿ, ಲೋಕದ ಒಳಿತಿಗೋಸ್ಕರ ನಾನೀಗ ತೆರಳಬೇಕಾಗಿದೆ. ಹೌದೇ? ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು ರತಿ. ಓ ಪ್ರಾಣವಲ್ಲಭ, ತರವೇ ಇದು. ಹರಣವಲ್ಲಭ ಕಿಗೆಗೇಡೋ ಹರಣವಲ್ಲಭ ಕೇಳು ತರಬಲ್ಲ ನಿನಗೆ ಶಂಕರನೊಳು ಕಲಹವಿಂದು ವಲ್ಲಭ ನಿನಗೆ ಶಂಕರನುಳು ಕಲಹ ಬಿಂದು ಶಂಕರನುಳು ಕಲಹ ಬಿಂದು ವಲ್ಲಭ ಉರಿಗಣ್ಣಿ ಗಂಜುವುದು ಅಖಿಲ ಲೋಕವು ಉರಿಗಣ್ಣಿ ಗಂಜುವುದು ಅಖಿಲ ಲೋಕವು ಕಣ್ಣ ತೆರೆದು ಸುಡುವ ನಿಮ್ಮನು ಕಣ್ಣ ತೆರೆದು ಸುಡುವ ನಿಮ್ಮನು ವಲ್ಲಭಾಗ ಉರಿಗಣ್ಣಿ ಗಂಜುವುದಗಿಳ ಲೋಕವು ಕಣ್ಣ ತೆರೆದು ಸುಡುವ ನಿಮ್ಮನೋ ವಲ್ಲಭ ಹರಣವಲ್ಲಭ ಕೇಳೋ ತರಬಲ್ಲ ನಿನಗೆ ಶಂಕರನೊಳು ಕಲಹವಿತು
ಸುರಿಸುತ್ತೀರಿ, ಅರೆ ಕ್ಷಣದಲ್ಲಿ ಏನೋ ಸಂಬಂಧ ಇಲ್ಲದಂತೆ ಎದ್ದು ಹೋಗುತ್ತೀರಲ್ಲ ಸ್ವಾಮಿ, ಇದು ನ್ಯಾಯವೇ ಹೇಳಿ? ಯತಿ ಸ್ವಾಮಿ, ಇದು ಲೋಕ ರೂಢಿ ಅಲ್ಲವೇ? ಹಾ. ಒಮ್ಮೆ ತಲೆ ಎತ್ತರಿ ಇನ್ನೊಮ್ಮೆ
ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರರೇನಾದರೂ ವಲ್ಲಭಾಗ ಅಂಧಕಾಸುರ ಗಜದಾನವ ತ್ರಿಪುರ ಜಲಂಧರರೇನಾದರೂ ಚಂದವೇ ರಮಣನಾಗ ಏಳಭವನೊಡನೆ ಕಾದಿ ಹಿಂದೆ ಯಾರು ಉಳಿದವರು
ಲಭವ ತಿಳಿದ ಶ್ರೀಧರಿಗ ಭಯವನಿತ್ತು ತನ್ನುಗ್ರವನು ಪರಿಹರಿಸಿ ಹಿತದಿ ತಪವನು ಬಿಟ್ಟು ಬೋದರ ಸುತೆಯ ಅರಸುತ ಬೋಧನತಲು ರತಿ ಪ್ರಲಾಪಿಸಿ ಹಲು ಬಿದಳು ಪ್ರಾಣೇಶನನು ನೆನೆದು ಓ ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿರಿಸಿ ಅಂತರ್ಮುಖಿಯಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾವ. ಒಮ್ಮೆಲೆ ತಪಸ್ಸನ್ನು ಬಿಟ್ಟಿದ್ದೇನೆ. ಕಣ್ತೆರೆದು ನೋಡಿದರೆ ಕಣ್ಣೆದುರಲ್ಲೇ ಕಾಮದಹನವಾಗಿದೆ. ಈಗ ನನ್ನ ಕಾಮನೆಗಳು ಚಿಗುರೊಡೆಯುತ್ತಿದೆ. ದಕ್ಷ ಯಜ್ಞದಲ್ಲಿ ದಹಿಸಿ ಹೋದ ದಾಕ್ಷಾಯಿಣಿ ಪರ್ವತರಾಜನಿಗೆ ಮಗಳಾಗಿ ಜನಿಸಿ ನನ್ನನ್ನೇ ಪಡೆಯಬೇಕೆಂದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳನ್ನು ಸೇರಬೇಕು. ವಿಪ್ರಾಕಾರವನ್ನು ಬಿಟ್ಟು ಅತ್ತ ನಡೆಯುತ್ತೇನೆ. ಹಣೆಗೆ ಭಸ್ಮವ ಧರಿಸಿ ದರ್ಭಾಸನ ನಿರಾಹಾರದಲ್ಲಿ ಧ್ಯಾನಿಸುವನುಪಮೆಗೆ ಕಡವಿಪ್ರಭದೊಳೈದಿ ಶಿವೆ ನುಡಿದ. ನಿರಾಹಾರದಲ್ಲಿ ಧ್ಯಾನಿಸುವನುಪಮೆಗೆ ಗಡವಿಪ್ರರೂಪದೊಳೈದಿ ಶಿವೆ ನುಡಿದ. ಪರ್ವತರಾಜ ಹಾಗೂ ಮೇಣಾದೇವಿಯವರ ಮಗಳಾಗಿ ಜನಿಸಿದೆ. ನಾನು ಈ ಹಿಂದೆ ಏನಾಗಿದ್ದೇನೆ, ಮುಂದೆ ಏನಾಗಬೇಕು ಎಂದು ಲೋಕ ಸಂಚಾರಿಯಾದ ನಾರದರ ನಿರ್ದೇಶನವಾಯಿತು. ಅದಕ್ಕಾಗಿ ಪ್ರಾಯಪ್ರಬುದ್ಧಳಾದ ನಾನು ಪರಶಿವನನ್ನು ಪಡೆಯುವುದಕ್ಕಾಗಿ ಎಷ್ಟೋ ದಿವಸಗಳಿಂದ ನಿರಾಹಾರಿಯಾಗಿದ್ದುಕೊಂಡು ಶುಭ್ರ ವಸನಾದಿಗಳನ್ನು ಉಟ್ಟು ಹಣೆಗೆ ಭಸ್ಮಧಾರಣೆ ಮಾಡಿ ದರ್ಭಾಸನದಲ್ಲಿ ತಪಸ್ಸನ್ನು ಆಚರಿಸುತ್ತೇನೆ. ನಾನು ಯಾರು ಎಂದು ಯಾರಿಗೂ ತಿಳಿಯಬಾರದು. ಅದಕ್ಕಾಗಿ ವೇಷ ಮಾಡಿದ್ದು ಯಾಕೆ? ವೇಷಧಾರಿಗಳು ಎಲ್ಲರೂ ಮೋಸ ಮಾಡುವುದಿಲ್ಲ, ಮೋಸ ಮಾಡುವವರು ವೇಷಧಾರಿಗಳು ಅಲ್ಲ. ಹಾಗಾದರೆ ವೇಷ ಪರೀಕ್ಷೆ ಮಾಡುವುದಕ್ಕಾಗಿ. ಓಹೋ, ಹೀಗೆ ಇಲ್ಲಿರುವಲೋ, ನೀನು ಇಲ್ಲಿದ್ದೀಯಾ? ಓ ನನ್ನ ಗಂಟು, ನೀನೂ ಇಲ್ಲಿರು. ನನ್ನ ಕಮಂಡಲವೇ, ನೀನೂ ಇಲ್ಲಿರು. ಇನ್ನು ಮಾತು ಪ್ರಾರಂಭಿಸಬೇಕು. ಬಾರಿ ತಪಸ್ಸಲ್ಲಿದ್ದಾಳೆ. ಎಚ್ಚರಿಸೋಣ, ನೋಡೋಣ. ಇಲ್ಲ, ಎಚ್ಚರವೇ ಆಗುದಿಲ್ಲ. ಏನು ತಪಸ್ಸಿದು? ಏನು ಆಶ್ಚರ್ಯ, ಏನು ತಪಸ್ಸು?
ಹೇಳು, ನಿನಗೆ ತಂದೆ ತಾಯಿ ಇಲ್ಲವೇ? ಮದುವೆ ಆಗಿ ಗಂಡನ ಮನೆಯಲ್ಲಿ ಇರಬೇಕಾದವಳು ನೀನು. ಇದು ಏನು ಅವಸ್ಥೆ ನಿನ್ನದು? ಅಯ್ಯ, ಸಲಗಾನ ಮಾತಿದಕ್ಕೆ ಭೂಸುರ ಸಾರು ಮೃಣ ನೋಡ ಕೂಡಲಿಕ್ಕೆ ತೊಡಗಿರ್ಬೇಕ ಭವನ ನುಡಿಸದೆ ಸಾರತ ನಡೆ ನಡೆ ಬೇಕೆಂದಳು. ಅಯ್ಯ, ನೀನು ಸುಜ್ಞಾನಿ, ಬೈರಾಗಿ ಎನ್ನುವುದನ್ನು ತಿಳಿದು ಏನೋ ಒಳ್ಳೆಯ ಮಾತುಗಳನ್ನು ಆಡುತ್ತಿ ಎಂದು ಯೋಚಿಸಿದರೆ ಏನಿದು ವಿಪರೀತ? ನನ್ನ ತಪಸ್ಸು ಪತಿಯನ್ನು ಪಡೆಯುವುದಕ್ಕಾಗಿ ಜಗದೊಡೆಯನಾದ ಶಿವನನ್ನು ಮೆಚ್ಚಿಸಿ ಆತನ ಮಡದಿಯಾಗುವ ಅಪೇಕ್ಷೆಯಿಂದ ಈ ತಪಸ್ಸು. ನೀನು ಇಲ್ಲಿಂದ ನಡೆ, ನಾನು ತಪಸ್ಸಿಗೆ ತೊಡಗಬೇಕು. ನಡೆ ನಡೆ. ಓ, ಆ ಶಂಕರ ಈಗ ಹೇಗಿದ್ದಾನೆ ಗೊತ್ತೇ? ನಿಡಿಲಾಚಿ ಉರಿಯುತ್ತಿದೆ ಆತಗೆ ಭಾವಿ ಜಟೆಯು ಶೋಭಿತವಪ್ಪುದೇ. ಆತಗೆ ಭಾವಿ ಜಟೆಯು ಶೋಭಿತವಪ್ಪುದೇಗೆ ಕಡಿಗೆ ಸುತ್ತಿಹನು ವ್ಯಾಘ್ರದ ಚರ್ಮ ನಿನಗೆ. ಕಡಿಗೆ ಸುತ್ತಿಹನು ವ್ಯಾಘ್ರದ ಚರ್ಮ ನಿನಗೆ ಸಂಘಟನೆಲೆ ಸಲ್ಲ ಕೇಳು. ನಿಟಿಲಾಕ್ಷಿ ಉರಿಬುತ್ತಿದೆ ಆತಗೆ ಭವಗತೆಯು ಶೋಭಿತವಪ್ಪುದೇಗೆ. ಆ ಶಂಕರ ಈಗ ಹೇಗಿದ್ದಾನೆ ಗೊತ್ತೇ? ಅವನ ಮುಖದಲ್ಲಿ 3 ಕಣ್ಣು, ತಲೆಯಲ್ಲಿ ಚಂದ್ರ ಗಂಗೆ, ಮೈಗೆ ಹೆಣ ಸುಟ್ಟ ಭಸ್ಮ, ಹತ್ತಿರ ಹೋದರೆ ವಾಸನೆ, ಉಡುವುದಕ್ಕೆ ಹುಲಿಯ ಚರ್ಮ, ಕಟ್ಟಿಕೊಂಡ ಹಾವು, ಎಲ್ಲಿಯಾದರೂ ಗರುಡ ಬಂದರೆ ಗತಿ ಗೋವಿಂದ. ಇನ್ನಷ್ಟು ಜನದವರಿಗೆ ಅವನನ್ನು ಮದುವೆ ಆಗುವುದೇ? ಶಿವನೇ, ಎಂತಹ ಮಾತು! ಹರ ಹರ. ಏಕೆಲ್ಲಿ ಬಂದಿದೆಯ ನಿನ್ನ ಮಾತು ನಾಗಂದ ನನ್ನ ವಿಪ್ರಯ. ಆಗ ಬಂದಿಯ ಜಟ ನಿರ್ಲಜಿ ಹುಲಿ ಚರ್ಮ ಲೋಕಾಕ್ಷರ ಕವರ್ಯ. ದೈವನಿಂದಲೇ ಮಾಡುತ್ತಿರುವೆಯ? ಅವ ಯಾರು ಗೊತ್ತೇ? ಅವ ಜ್ಞಾನೇಶ್ವರ. ಈಶ್ವರಾದ ಅವರ ಮಹಿಮೆ ತಿಳಿಯದ ಮೂಢನಾದೆಯ. ಭಕ್ತರನ್ನು ಶಿರದಲ್ಲಿ ಹೊರಬಲ್ಲ ಎನ್ನುವುದಕ್ಕೆ ಅವ ಸೋಮಶೇಖರ, ಗಂಗಾಧರ, ಭಸ್ಮಭೂಷಿತ. ದುಷ್ಟರನ್ನು ನಾಶ ಮಾಡಿ ಅವರಿಗೆ ಅನುಗ್ರಹ ನೀಡುತ್ತಾನೆ ಎನ್ನುವುದಕ್ಕೆ ವ್ಯಾಘ್ರ ಚರ್ಮಾಂಬರ, ಗಜ ಚರ್ಮಾಂಬರ. ಛೇ, ಇದನ್ನೆಲ್ಲ ನಿನಗೇಕೆ ಹೇಳಬೇಕು? ನೀನು ಇಲ್ಲಿಂದ ನಡೆ. ಈಸ ದೊಡ್ಡವ ಅಂತ ಹೇಳಿ ನಿನ್ನ ತಲೆಯನ್ನು ಯಾರೋ ತುಂಬಿಸಿ ಬಿಟ್ಟಿದ್ದಾರೆ. ಅದನ್ನು ಹಾಗೆ ಬಾಯ್ಪಾಠ ಮಾಡಿ ಒಪ್ಪಿಸ್ತಿದ್ದಿ. ಅವರನ್ನು ಮದುವೆ ಆಗುವ ಬದಲು ಸ್ವರ್ಗದ ಒಡೆಯನಾದ ಇಂದ್ರನನ್ನು ಮದುವೆ ಆಗು. ಇಲ್ಲದಿದ್ದರೆ ವಾಯು, ವರುಣ, ಅಗ್ನಿ ಇವರಿದ್ದರೆ ಅವರು ಯಾರೂ ಬೇಡ. ದೊಡ್ಡ ಶ್ರೀಮಂತ ಕುಬೇರ, ಅವನನ್ನು ಮದುವೆ ಆಗು. ನಾನೇ ನಿಂತು ಮದುವೆ ಮಾಡಿಸ್ತೇನೆ. ಆದೀತಾ? ಥೂ ಪಾಪಿ, ನಿನಗೆ ಪೆಟ್ಟಲ್ಲದೆ ಬೇರೆ ಬರ್ತಿದೆ. ಕರುಣೆ ಬಿಡು ಶೋಕಮೋ ತಪವಿದ್ದು ದೇಹಮೋ ಬರಿದೆ ದಂಡಿಸಬೇಡ ನಿನ್ನರಸನ ನೆನುತ. ಕರುಣೆ ಬಿಡು ಶೋಕಮೋ ತಪವಿದ್ದು ದೇಹಮೋ ಬರಿದೆ ದಂಡಿಸಬೇಡ ನಿನ್ನರಸನ ನೆನುತ. ಗಿರಿಜೆಯೋ ಸಂತವಿಸಲತ್ತ ಸುರರಂಬರದಿ ನೆರೆದು ಭೂಮಳೆಗೆರಬುತ್ತಾಗ ಸುರದುಂದಭಿಯ ಮೊಳಗಲಲ್ಲಿಗೈ ತಂದುದು ಅಂಬುರು ಹಬವ ಸುರಭ ಮುಖ್ಯ ಮನರು ಕೈಲಾಸ ಗಿರದೆ ದಂಪತಿಗಳು ಕೊಂಡೊಯ್ದರಲ್ಲಿ
ನೀಗೆ ತರುಣಿ ಬಿಡು ಶೋಕ ಮೋಗ ಆ ಕರುಣಿಮಣಿ ಗಿರಿಜಾ ದೇವ ಎದ್ದೇಳು. ನೀನು ಬಯಸಿದ ಪರಶಿವನು ನಾನೇ, ಆಗ ಬಂದ ಬೈರಾಗಿಯೂ ನಾನೇ. ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಈ ನಾಟಕವಾಡಿದೆ. ನಿನ್ನ ಪ್ರಾಮಾಣಿಕ ಭಕ್ತಿಯನ್ನು ಕಂಡು ಸಂಪ್ರೀತನಾದೆ. ಸಾಂಕೇತಿಕವಾಗಿ ನಿನ್ನ ಕೈ ಹಿಡಿದೆ. ವಿಜೃಂಭಣೆಯ ನಿನ್ನ ತಂದೆ ತಾಯಿಯಂದಿರ ಎದುರು ಸಮಕ್ಷಮದಲ್ಲಿ ಆಗೋಣ. ಹೀಗೆ ಬಾ. ಧನ್ಯವಾದ ದೇವ, ನಿಮ್ಮ ಇಚ್ಛೆ ನನ್ನ ಇಚ್ಛೆ.
ತೋರನು ಪರಾಕ್ರಮವ ಒಂದು ವೇಳೆ ಕಳುಹಿಸಿಕೊಟ್ಟ ಅಂತಂದ್ರೆ ನೀನು ಏನು ಮಾಡುವೆ? ತೊಳಿರಿಸುವೆನು. ಅಪ್ಪಾಜಿ, ನನ್ನನ್ನು ರಣಕ್ಷೇತ್ರಕ್ಕೆ ಕಳಿಸಿಕೊಟ್ಟೆ ಎಂದಾದರೆ ಪ್ರಪಂಚದಲ್ಲಿ ಅನ್ಯಾಯ ಅನಾಚಾರ ಮಾಡುವ ಅಧರ್ಮ ತಾಂಡವಾಡುವಂತೆ ಮಾಡಿಸಿದ ತಾರಕನನ್ನು ಆತನ ಅನುಸರಿಸಿಕೊಂಡು ಶಾಕಿನಿ ಡಾಕಿನಿ ಜ್ವಾಲಿನಿ ಮಾಲಿನಿ ಎಂಬ ನಿನ್ನ ಭೂತಗಣಗಳಿಗೆ ಔತಣ ಉಣಬಡಿಸುತ್ತೇನೆ. ದೇವತೆಗಳನ್ನು ನಿಶ್ಚಿಂತೆಯಲ್ಲಿ ಬದುಕುವಂತೆ ಮಾಡುತ್ತೇನೆ. ಕಳಿಸಿಕೊಡು ತಂದೆ. ಮಗು, ನೀನು ಚಿಕ್ಕವನಲ್ಲವೇ? ಚಿಕ್ಕವನಹುದಲ್ಲೆಂಬುದ ದೂರ ತತೋಂಗದಿ ಕುತಕ ತಯ್ಯ ತಯ್ಯ ದಿನ ತತೋಂಗದಿ ಕುತಕ ತಕ ದಿನತ ತರಗಡ ತೋಂಗದಿ ಕುತಕ ದಿತೋಂಗದಿ ಕುತಕ ಧೋಂತ ಧೋಂತ ದಿನ ತಕ ದಿನತ ತತೋಂಗದಿ ಕುತಕ ತಕಡ ತರಗಡ ದಿತೋಂಗದಿ ಕುತಕ ತಕ ದಿನತ ತಗಡ ತೋಂಗದಿ ಕುತಕ ತರಗಡ ತೋಂಗದಿ ಕುತಕ ತಕ ದಿನತ ತಗಡ ತೋಂಗದಿ ಕುತಕ ತಗಡ ಧೋಂತ ಧೋಂತ ದಿನ ತಕ ದಿನತ ಧೀಂತ ಧೀಂತ ದಿನ ತಕ ದಿನತ ತಯತ ತಯತ ದಿನ ತಕ ದಿನತ ದಿನತೈ ತಕತೈ ದಿನತೈ ತಕತೈ ದಿನತೈ ದಿನ ದಿನತೈ ದಿನ ದಿನತೈ ದಿನತ ದಿನತ ದಿನ ತಕ ದಿಮಿತ ದಿಮಿತ ಕದಿನಿ ತೋಂತ ತೋಂತ ಚಿಕ್ಕವನವುದಲ್ಲಂಬುದ ಓ ಓ ಚಿಕ್ಕವನ ಹುದಲ್ಲೆಂಬುದನ ಗುರರ ಸೊಕ್ಕವನ ಮುರಿದು ಸಖ್ಯವ ಮಾಡುವ ಹೆಸರಿನ ಪದಕ್ಕೆ ರಗಲು ಕಂಡು ಅಪ್ಪಾಜಿ, ನಾನು ಚಿಕ್ಕವನೇ ಇರಬಹುದು. ಆದರೆ
ಕಂದನ ನುಡಿಗತಿ ಸಂತೋಷಿಸುತ್ತ ಕಂದನ ನುಡಿಗತಿ ಸಂತೋಷಿಸುತ್ತ ಆನಂದ ಗೀತೆಗೆ ದಪ್ಪಿಗೆ ಚಂದದಿ ಗೆಲು ಹೋಗೆನು ತಲಿ ಕಳುಹಿದ ಚಂದದಿ ಗೆಲು ಹೋಗು ಎನು ತಲೆ ಕಳುಹಿದ ನಂದನನನು ಪರಸೆಯೇ ಮಗು, ಅಪ್ಪಾಜಿ, ನಿನ್ನ ಪರಾಕ್ರಮದ ನುಡಿ ಕೇಳಿ ಸಂತೋಷವಾಯಿತು. ದೇವೇಂದ್ರ, ಈತನನ್ನು ಕರೆದುಕೊಂಡು ಹೋಗು. ಮಗು ಷಣ್ಮುಖ, ಅಮ್ಮ. ದೇವೇಂದ್ರ, ತಾಯೇ ಈಚೆ ಬಾ. ನಿಲ್ಲಲ್ಲಿ. ಇಕೋ ಮಗು ಸಣ್ಣವ, ಹುಟ್ಟಿ 6 ದಿನ ಆದದ್ದಷ್ಟೇ. ಒಂದು ತಿಳಿದರೆ 9 ತಿಳಿಯದು. ಈತನನ್ನು ಎತ್ತಿಕೊಂಡು ಹೋಗಬೇಕು. ನಿನ್ನ ಕೆಲಸ ಆದ ತಕ್ಷಣ ಇಲ್ಲಿಗೆ ಕರ್ಕೊಂಡು ಬರಬೇಕು. ಆಗಲಿ ತಾಯೇ, ನೀವು ಚಿಂತಿಸಬೇಡಿ. ನನ್ನ ಬಳಿ ಯಾರೇ ಬರಲಿ, ಏನಾದರೂ ಪಾರಿತೋಷಕ ಕೊಟ್ಟು ಕಳುಹಿಸುವಂತದ್ದೇ ಈ ದೇವೇಂದ್ರನ ಗುಣ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಕೊಡಿ ಕೊಡಿ, ಮಗುವನ್ನು ಕೊಡಿ. ಮಗನೇ ಶಿವಕುಮಾರ, ದೇವ, ತಾರಕನ ವಧೆಗೆ, ಧರ್ಮದ ರಕ್ಷಣೆಗೆ ಇತ್ತ ರಣರಂಗಕ್ಕೆ ತೆರಳಬೇಕು. ರಸವತ್ತಾಗಿ ಸಾಗುತ್ತಾ ಇದ್ದಂತಹ ಯಕ್ಷಗಾನದ ಮಧ್ಯೆ 1-2 ನಿಮಿಷಗಳ ಕಾಲಾವಕಾಶವನ್ನು ಬೇಡುತ್ತಾ ಈ ಒಂದು ವೇದಿಕೆಯಲ್ಲಿ ಸರಿಸುಮಾರು 2.5 ಗಂಟೆಗಳ ಕಾಲ ಯಕ್ಷಗಾನ ಪ್ರದರ್ಶನವನ್ನು ನೀಡಿದಂತಹ ಕಲಾ ತಂಡವನ್ನು ಗೌರವಿಸುವಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಮಾರಪ್ಪ ಶೆಟ್ಟಿ, ಅದೇ ರೀತಿ ಪದಾಧಿಕಾರಿಯಾಗಿರುವಂಥ ಶ್ರೀಯುತ ಉದಯಕುಮಾರ್ ದಂಬೆ, ಪುನಃ ಸೇವಾ ಸಹಕಾರಿ ಸಂಘದ ಪದಾಧಿಕಾರಿಗಳಾಗಿರುವ ಪ್ರೀತಂ ಪುಂಜ ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು